ಗುಡ್ ಮಾರ್ನಿಂಗ್ ಶುಭೋದಯ. ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕಾಣಿಸ್ತಾ ಸರ್. ಇದ್ದೀನ? ವೆರಿ ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಸೌಭಾಗ್ಯಲಕ್ಷ್ಮಿ. ಕಾಣಿಸ್ತಾ ಇದ್ದೀನ? ನನ್ನ ಹಾ ಮಾತು ಸರ್, ಕೇಳಿಸ್ತಾ ಕಾಣಿಸ್ತಾ ಇದೆ. ಇದೆಯಾ? ಕೇಳಿಸ್ತಾ ಇದೆ ಸರ್. ವೆರಿ ಗುಡ್ ಮಾರ್ನಿಂಗ್ ಬಾಬಣ್ಣ ಸರ್. ಗುಡ್ ಮಾರ್ನಿಂಗ್ ವೆರಿ ಸರ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಫ್ಯಾಂಟಾಸ್ಟಿಕ್ ಮಾರ್ನಿಂಗ್ ಅಂಡ್ ಹ್ಯಾಪಿ ಮಾರ್ನಿಂಗ್. ಇನ್ನೊಂದು ದಿನ ಶುರುವಾಗಿದೆ ನಮ್ಮ ಜೀವನದಲ್ಲಿ. ಒಂದು ಥ್ಯಾಂಕ್ ಅವಕಾಶ, ಒಂದು ಅವಕಾಶ ಸೃಷ್ಟಿಯಾಗಿದೆ. ಎಷ್ಟೋ ಜನರಿಗೆ ಈ ಅವಕಾಶ ಇಲ್ಲ ಪ್ರಪಂಚದಲ್ಲಿ. ರಾತ್ರಿ ಮಲಗಿದವರು ಬೆಳಗ್ಗೆ ಎದ್ದೇಳೋದಿಲ್ಲ. ಅವ್ರ ಟೈಮ್ ಅದರಲ್ಲಿ ಹೋಗಿರ್ತಾರೆ ಸರ್. ಹೇಳಿ. ಅವ್ರ ಟೈಮ್ ಮುಗಿದಿದ್ರೆ ಹೋಗಿರ್ತಾರೆ ಅಷ್ಟೇ. ಏ, ಅದರ್ಥ ನಮ್ಗೆ ಇನ್ನೊಂದು ಅವ್ರ ಅವಕಾಶ ಇದೆ. ಟೈಮ್ ಇನ್ನೊಂದು ಸರ್ ಅವಕಾಶ ಇದೆ ಇಲ್ವೋ? ನಮಗಿದೆ. ಅಲ್ಲ, ಹೋದವ್ರಂದ್ರೆ ಅವ್ರದ್ದು ಟೈಮ್ ಮುಗ್ದಿರ್ತೈತೆ, ಹೋಗಿರ್ತಾರೆ ಅಷ್ಟೇ. ವಾಟ್ ಎವರ್, ವಾಟ್ ಎವರ್. ಬಟ್ ಈ ಜೀವನದಲ್ಲಿ, ಈ ಪ್ರಪಂಚದಲ್ಲಿ ಆಟ ಆಡೋಕೆ ನಮ್ಗಿನ್ನ ಅವಕಾಶ ಇದೆ ಅಲ್ವಾ? ಎಸ್ ಸರ್. ಅದು ಮುಖ್ಯ. ನಾವು ಅದೃಷ್ಟಶಾಲಿಗಳು, ಹೌದೋ ಅಲ್ವೋ? ಇನ್ನೊಂದು ದಿನ ನೋಡ್ತಾ ಇದೀವಿ, ಇನ್ನೊಂದು ಸೂರ್ಯನ ಉದಯನ ನೋಡ್ತಾ ಇದ್ದೀವಿ, ಒಂದು ಬೆಳಕನ್ನ ನೋಡ್ತಾ ಇದ್ದೀವಿ. ಅದರ್ಥ ನಮ್ಮ ಜೀವನದನ್ನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗೋದಕ್ಕೆ, ನಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋದಕ್ಕೆ ಇನ್ನೊಂದು ದಿನ ನಮ್ಮ ಜೊತೆ ಇದೆ. ಆದರೆ ಎಷ್ಟೋ ಜನರಿಗೆ ಆ ಅವಕಾಶ ಇವತ್ತಿಗೆ ಇಲ್ಲ. ಹಾಗಾಗಿ ನಾವೆಷ್ಟು ಭಾಗ್ಯಶಾಲಿಗಳು. ಮತ್ತೆ ಆ ಒಂದು ದಿನನ ಎಷ್ಟು ಎಷ್ಟರ ಮಟ್ಟದಲ್ಲಿ ನಾವು ಉಪಯೋಗಿಸ್ಕೊಂಡು ನಾವು ಉನ್ನತ ಮಟ್ಟಕ್ಕೆ ಬೆಳಿತೀವಿ ಅನ್ನೋದೇ ಮುಖ್ಯ. ಸಾಧಕರೆಲ್ಲ ಅದೇ ಮಾಡೋದು. ಪ್ರತಿಯೊಂದು ಗಂಟೆ, ಪ್ರತಿಯೊಂದು ನಿಮಿಷನ ಪ್ರೊಡಕ್ಟಿವ್ ಆಗಿ ಇಟ್ಕೊಂಡು, ಪ್ಲಾನಿಂಗ್ ಮಾಡಿಕೊಂಡು, ಅದನ್ನ ಇಂಪ್ಲಿಮೆಂಟ್ ಮಾಡಿ. ಬರೀ ಪ್ಲಾನಿಂಗ್ ಮಾಡ್ದೆ ಅಂತ ಅಲ್ಲದೆ ಇಂಪ್ಲಿಮೆಂಟೇಷನ್ ಮುಖ್ಯ. ಆಕ್ಷನ್ ತಗೊಂಡು ಅವರು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಪ್ರತಿಯೊಂದು ದಿನ, ಪ್ರತಿಯೊಂದು ಗಂಟೆ, ಪ್ರತಿಯೊಂದು ನಿಮಿಷ ಕೂಡ. ಹಾಗಾಗಿ ನಮಗ್ ನಾವು ಅನ್ಕೊಳ್ಳೋಣ, ನಾವು ಅಪರಿಮಿತರು. ಮತ್ತೆ ಆ ಒಂದು ಸಾಧಕರ ಗುಂಪಿನಲ್ಲಿ ಸೇರಿರೋ ಅಂಥವ್ರು. ನಾವು ಅದೇ ರೀತಿ ಯೋಚನೆ ಮಾಡ್ತಾ ಇದ್ದೀವಿ. ನಮ್ಮ ಜೀವನದಲ್ಲಿ ಏನು ಸಾಧಿಸ್ಬೇಕು ಅಂತ ಒಂದು ತೀವ್ರವಾದ ಒಂದು ಬಯಕೆನ ಇಟ್ಕೊಂಡು ಅದರ ಕಡೆ ಹೋಗ್ತಾ ಇರೋದ್ರಿಂದ ನಾವು ಕೂಡ ಆ ಗುಂಪಲ್ಲಿ ಸೇರ್ತೀವಿ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು. ಲೆಟ್ಸ್ ಬಿಗಿನ್ ಕ್ವಿಕ್ಲಿ. ನಾವು ಈಗ ರಿಚುಯಲ್ಸ್, ಮಾರ್ನಿಂಗ್ ರಿಚುಯಲ್ಸ್, ಪತ್ರಿಕಾ ಪ್ರಾಣಾಯಾಮ 3 ಸೆಟ್ಟು. ಲೆಟ್ಸ್ ಡೂ ಇಟ್. 1 2 3 ಗೋ. ಒಂದು ಸೆಟ್. ಎರಡನೇದು. ಎರಡನೇದಾಯ್ತು. ಮೂರನೇ ಸೆಟ್. ಮೂರಾಯ್ತು. ವೆಲ್ ಡನ್, ವೆಲ್ ಡನ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಈಗ ನಾವು ರೆಡಿ ಆಗಿದ್ದೀವಿ ನಮ್ಮ ಜೀವನದ ಚಾಲೆಂಜ್ಗಳನ್ನ ಫೇಸ್ ಮಾಡೋದಕ್ಕೆ. ಇವತ್ತಿಗೆ ನಮ್ಮ ಎನರ್ಜಿ ಲೆವೆಲ್ಗಳನ್ನ ಜಾಸ್ತಿ ಮಾಡ್ಕೊಂಡಿದ್ದೀವಿ. ನಮ್ಮ ಗಮನನ ಕೇಂದ್ರೀಕರಿಸ್ತಾ ಇದ್ದೀವಿ ನಮ್ಮ ಗುರಿಯ ಕಡೆಗೆ. ಸೊ ಹಾಗಾಗಿ ಇವತ್ತು ನಾವು ಏನು ಅನ್ಕೊಂಡಿದೀವಿ, ನಾವೇನು ಗುರಿ ಸೆಟ್ ಮಾಡಿದೀವಿ, ಇವತ್ತೇನು ಮಾಡಬೇಕು ಕ್ರಿಯೆ ಚಟುವಟಿಕೆ ಅನ್ನೋದನ್ನ ಪ್ಲಾನ್ ಮಾಡಿದ್ದೀವಿ. ಅದೆಲ್ಲ ಮಾಡಕ್ ಸಾಧ್ಯ ಆಗತ್ತೆ. ಹಾಗಾಗಿ ನಾವು ನಮ್ಮ ಗುರಿಯ ಕಡೆಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀವಿ. ಗುರಿಯ ಹತ್ತಿರಕ್ಕೆ, ಸಮೀಪಕ್ಕೆ ಹೋಗ್ತಾ ಇದ್ದೀವಿ. ಮತ್ತೊಂದು ಮಹತ್ತರವಾದಂತಹ ಹೆಜ್ಜೆನ ಇಟ್ಕೊಂಡು. ಥ್ಯಾಂಕ್ ಯು ಫ್ರೆಂಡ್ಸ್. ಈಗ ನಮ್ಮ ಸಿಗ್ನೇಚರ್ ಸ್ಟೆಪ್ ಅಪರಿಮಿತ. ನಾನು ಅಪರಿಮಿತ. ರೆಡಿ ಸ್ಟಡಿ. 1 2 3 ಗೋ. 1 2 3 ನಾನು ಅಪರಿಮಿತ. 1 2 3 ನಾನು ಅಪರಿಮಿತ. 1 2 3 ನಾನು ಅಪರಿಮಿತ. ಎಸ್, ನಾವೆಲ್ಲ ಅಪರಿಮಿತರೇ. ನಾವು ಈಗ ನಮ್ಮ ಜೀವನದಲ್ಲಿ ಏನೇನು ಬೇಕು ಅದನ್ನೆಲ್ಲ ಸಾಧಿಸ್ಕೋಬೇಕು ಅಂತ ಒಂದು ಛಲನ ಇಟ್ಕೊಂಡು ಅದ್ರ ಕಡೆ ಎಫರ್ಟ್ಸ್ ಆಗ್ತಾ ಇರುವಂತಹ ನಾವು ಈಗಾಗಲೇ ಸಕ್ಸಸ್ ಆಗಿರುವಂತಹ ವ್ಯಕ್ತಿಗಳ ಗುಂಪಿನಲ್ಲಿ ಸೇರ್ತೀವಿ. ಯಾಕಂದ್ರೆ ಫ್ರೆಂಡ್ಸ್, ವಾಟ್ ಈಸ್ ಮೀನ್ ಬೈ ಸಕ್ಸಸ್? ವಾಟ್ ಈಸ್ ಮೀನ್ ಬೈ ಸಕ್ಸಸ್? ಎನಿಬಡಿ? ಯಶಸ್ ಅಂದ್ರೇನು? ನಮಸ್ತೆ ಕುಮಾರ್, ನಮಸ್ತೆ.
ಯಶಸ್ಸು ಅಂದ್ರೆ ಏನು? ಸಕ್ಸಸ್. ಆ ಒಂದು ನಾನು ಅನ್ಕೊಂಡಿರೋ ಒಂದು ದುಡ್ಡನ್ನ ಸಂಪಾದನೆ ಮಾಡಬೇಕು, ಆ ಒಂದು ಮನೆನ ಕಟ್ಟಬೇಕು, ಆ ಒಂದು ಬಿಸ್ನೆಸ್ನ ಶುರು ಮಾಡಬೇಕು, ಆ ಒಂದು ಸಂಬಂಧದಿಂದ ಆಚೆ ಬರಬೇಕು, ಆಗ್ಲೇ ಸಕ್ಸಸ್ ಅಂತಂದ್ರೆ ಸ್ನೇಹಿತರೆ, ಅದು ಸಂಪೂರ್ಣ ನಿಜ ಅಲ್ಲ ಅಂತಾರೆ ಅರ್ಲ್ ನೈಟಿಂಗೇಲ್. ಅವ್ರು ಹೇಳ್ತಾರೆ, ಸಕ್ಸಸ್ ಇಸ್ ದ ಪ್ರೋಗ್ರೆಸಿವ್ ರಿಯಲೈಸೇಷನ್ ಆಫ್ ವರ್ದಿ ಐಡಿಯಲ್. ಎಸ್, ನಾನು ಯಾವಾಗ ಒಂದು ಪ್ರೀ ಡಿಟರ್ಮಿನ್ ಗೋಲ್ ಇಟ್ಕೊಂಡು, ಆಲ್ರೆಡಿ ಒಂದು ಗುರಿನ ಇಟ್ಕೊಂಡು ಅದ್ರ ಕಡೆ ನಿರಂತರವಾಗಿ ನನ್ನ ಪರಿಶ್ರಮವನ್ನು ಹಾಕಿ ಆ ನಿಟ್ಟಿನಲ್ಲಿ ಅದನ್ನು ಅಚೀವ್ ಮಾಡಬೇಕು ಅಂತ ಕೆಲಸ ಶುರು ಮಾಡ್ಬಿಟ್ಟಿದ್ದೀನೋ, ಅದರ್ಥ ಆಲ್ರೆಡಿ ನಾವು ಸಕ್ಸಸ್. ಯಾಕಂದ್ರೆ ಆಬ್ವಿಯಸ್ಲಿ ನಾನು ಕೈಗೊಳ್ಳೋದು ಶುರು ಮಾಡ್ಬಿಟ್ಟಿದ್ದೀನಿ, ಆಕ್ಷನ್ ತಗೊಳ್ಳೋದು ಶುರು ಮಾಡ್ಬಿಟ್ಟಿದ್ದೀನಿ. ನನಗೇನು ಗೊತ್ತು, ಆ ದಾರಿಯಲ್ಲಿ ಈಗ ಅಯೋಧ್ಯೆಗೆ ಹೋಗ್ಬೇಕು ಅಥವಾ ಗುಜರಾತ್ಗೆ ಹೋಗ್ಬೇಕು, ನಾನು ಹೊರಡಕ್ಕೆ ಶುರು ಮಾಡ್ಬಿಟ್ಟಿದ್ದೀನಿ ಆಲ್ರೆಡಿ. ನಾನು ಅಲ್ಲಿ ಹೋಗ್ತೀನಿ. ಎಷ್ಟೊಂದು ಜನ ಪ್ಲಾನ್ ಮಾಡ್ತಾ ಇರ್ತಾರೆ, ಇನ್ನು ಹೇಗೆ ಹೋಗ್ಬೇಕು, ಬಸ್ಸಲ್ಲಿ ಹೋಗ್ಬೇಕಾ, ಟ್ರೈನಲ್ಲಿ ಹೋಗ್ಬೇಕಾ, ಪ್ಲೇನಲ್ಲಿ ಹೋಗ್ಬೇಕಾ, ಅಥವಾ ಪಾದಯಾತ್ರೆಯಲ್ಲಿ ಹೋಗ್ಬೇಕಾ ಅಂತೇಳಿ ಆ ಪ್ಲಾನಿಂಗ್ ಅಲ್ಲೇ ಅವರ ಸಮಯ ಹಾಳಾಗುತ್ತೆ. ಇವತ್ತಿನ ಒಂದು ವಿಶೇಷವಾದ ಜ್ಞಾನ ನಾವೇನ್ ಪಡೆಯಕ್ಕೆ ಹೋಗ್ತಾ ಇದೀವಿ, ಇದಕ್ಕೆ ಸಂಬಂಧಪಟ್ಟಿದ್ದು. ಓಕೆ, ಆರ್ ಯು ರೆಡಿ? ಯಾ, ಲೆಟ್ ಮಿ ಶೇರ್ ಮೈ ಸ್ಕ್ರೀನ್ ಕ್ವಿಕ್ಲಿ. ಹ್ಮ್ ಎಲ್ಲರಿಗೂ ಕಾಣಿಸ್ತಾ ಇದೆಯಾ ಸ್ಕ್ರೀನು? ರೆಡಿ? ಹೇಳಿ ಸೊ ಸರ್. ಭಾಗ್ಯಲಕ್ಷ್ಮಿ ಇಸ್ ರೆಡಿ. ಎಸ್, ವೆರಿ ಗುಡ್. ಬಿಕಾಸ್ ವಿ ಆರ್ ಆಲ್ ಆರ್ ಪರಿಮಿತಾಸ್, ಲಿಮಿಟ್ಲೆಸ್ ಪೊಟೆನ್ಷಿಯಲ್ ಲೀಡರ್ಸ್ ನಾವೆಲ್ಲ. ಓಕೆ, ಮಿತಿ ಇಲ್ಲದಂತಹ ಸಾಮರ್ಥ್ಯನ ಹೊಂದಿರೋರು. ಹಾಗಾಗಿ ನಮ್ ಏನ್ ಬೇಕೋ ಜೀವನದಲ್ಲಿ ಅದನ್ನ ಸಾಧಿಸೋಕೆ ಸಿದ್ಧರಾಗಿ ನಿಂತಿರೋ ಯೋಧರು. ಓಕೆ, ಇವತ್ತೊಂದು ಆ ಜ್ಞಾನ ಅಥವಾ ಪಾಯಿಂಟ್ ಅಥವಾ ಸಕ್ಸಸ್ ಪ್ರಿನ್ಸಿಪಲ್ 13ನೇ ತತ್ವ, ಯಶಸ್ಸಿನ ತತ್ವ, ಜಾಕ್ ಕ್ಯಾಟ್ಫೀಲ್ಡ್ ಅವರ ಪ್ರಕಾರ ಟೇಕ್ ಆಕ್ಷನ್. ಇಷ್ಟೆಲ್ಲ ಜ್ಞಾನಗಳನ್ನ ನಾವು ಸಂಪಾದಿಸಿದ್ವಿ ಇಷ್ಟು ದಿನ, 12 ದಿನ. ಈಗ ಹೇಳ್ತಾ ಇದಾರೆ ಅವರು, ಆಕ್ಷನ್ ತಗೊಳ್ಳಿ. ಯಾಕೆ ಆಕ್ಷನ್ ತಗೋಬೇಕು? ವಾಟ್ ವಿ ಥಿಂಕ್ ಆರ್ ವಾಟ್ ವಿ ನೋ ಆರ್ ವಾಟ್ ವಿ ಬಿಲೀವ್ is in the end of little consequence. The only consequence is what we do. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ನಾವೇನ್ ಯೋಚನೆ ಮಾಡ್ತೀವೋ, ಏನ್ ನಮಗ್ ಗೊತ್ತಿದ್ಯೋ, ಏನ್ ನಂಬ್ತೀವೋ, ಅದೆಲ್ಲ ಕೊನೆಗೆ ನಮಗೆ ತುಂಬಾ ತುಂಬಾ ಏನಂತಾರೆ, ಸಣ್ಣದಾದಂತಹ ಒಂದು ಪರಿಣಾಮಗಳನ್ನ ಸೃಷ್ಟಿಸುತ್ತೆ. ಆದರೆ ಅಂದ್ರೆ ರಿಸಲ್ಟ್ಸ್ಗಳನ್ನ ಸೃಷ್ಟಿಸುತ್ತೆ. ಆದರೆ ನಾವು ಏನು ಮಾಡ್ತೀವಿ, ಆಕ್ಷನ್, ಕ್ರಮ ಕೈಗೊಳ್ಳುವಂಥದ್ದು, ಕ್ರಿಯೆ ಮಾಡುವಂಥದ್ದು, ನಮ್ಮ ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು, ತಲೆಯಲ್ಲಿರೋದನ್ನ ಓಕೆ ಆಕ್ಷನ್ ಹಾಕಿದಾಗಲೇ ಮಾತ್ರನೇ ಅದರ ಕಾನ್ಸಿಕ್ವೆನ್ಸಸ್ ಅಥವಾ ಪರಿಣಾಮ ಅಥವಾ ಫಲಿತಾಂಶ ಅಂತದ್ದು ಸಿಗೋದು ಅಂತ ಹೇಳ್ತಾ ಇದ್ದಾರೆ. ಸರ್, ಸೊ ದ ಯೂನಿವರ್ಸ್ ರಿವಾರ್ಡ್ಸ್ ಆಕ್ಷನ್. ದ ಯೂನಿವರ್ಸ್ ಏನಿದೆ, ಈ ಯೂನಿವರ್ಸ್, ಈ ಬ್ರಹ್ಮಾಂಡದಲ್ಲಿ ಇರುವ ಒಂದು ಅತ್ಯಂತ ಶಕ್ತಿಶಾಲಿಯಾದಂತಹ ಒಂದು ವೈಬ್ರೇಷನ್ ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ದೇವ್ರಿಗೂ ಹೋಲಿಸ್ಕೋಬಹುದು ಅಥವಾ ಬ್ರಹ್ಮಾಂಡದ ಶಕ್ತಿ ಅಂತನಾದ್ರೂ ನಾವು ಹೇಳ್ಬೋದು. ಅದಕ್ಕೆ ನಾವು ಅಲೈನ್ ಆಗ್ತೀವಿ ಯಾವಾಗ ಆಕ್ಷನ್ ತಗೊಂಡಾಗ ಮಾತ್ರ. ಯಾಕೆಂದ್ರೆ ನಾವು ಯೋಚನೆ ಮಾಡ್ಕೊಂಡಿದ್ರೆ, ತಲೆಯಲ್ಲಿದ್ರೆ ಈ ರೀತಿ ಮಾಡಬೇಕು, ಆ ರೀತಿ ಮಾಡಬೇಕು, ಪ್ಲಾನಿಂಗ್ ಲೆವೆಲ್ ಅಲ್ಲಿ ಇದ್ರೆ ಯೂನಿವರ್ಸ್ ನಮಗೆ ಸಂಪನ್ಮೂಲಗಳನ್ನ ಕೊಡುತ್ತೆ, ಇಲ್ಲ ಅಂತಲ್ಲ. ಆದರೆ ಪ್ಲಾನಿಂಗ್ ಲೆವೆಲ್ಗೆ ಕೊಡುತ್ತೆ, ಆಕ್ಷನ್ ಲೆವೆಲ್ ಕೊಡಲ್ಲ. ಬೇರೆ ಬೇರೆ ಪ್ಲಾನ್ ಬರುತ್ತೆ, ಐಡಿಯಾಸ್. ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ 10 ಐಡಿಯಾ ಬರ್ತವೆ, ಒಂದು ಐಡಿಯಾ ಇರುತ್ತೆ, 10 ಐಡಿಯಾ ಬರುತ್ತೆ.
ಒಂದು ಕೆಲಸ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ನಾನು 10 ರೀತಿ ಐಡಿಯಾ ಬರ್ತದೆ. ರೆಫರೆನ್ಸ್ ಹೋಗೋದಾ, ಇಲ್ಲ ನಾನು ನೌಕರಿನಲ್ಲಿ ಪೋಸ್ಟ್ ಮಾಡೋದಾ, ಇಲ್ಲ ನಾನು ನನಗೆ ಗೊತ್ತಿರೋ ಯಾರೋ ಒಬ್ರನ್ನ ರಿಕ್ವೆಸ್ಟ್ ಮಾಡೋದ, ನನ್ನ ಜೊತೆ ಕೆಲಸ ಮಾಡಿ ಎಲ್ಲೋ ಬೇರೆ ಕಡೆ ಇರ್ತಾರೆ ಅವ್ರನ್ನ ರಿಕ್ವೆಸ್ಟ್ ಮಾಡೋದ, ಅಥವಾ ಕಂಪನಿಗೆ ಡೈರೆಕ್ಟ್ ಆಗಿ ಮೇಲ್ ಬರೆಯೋದ, ಯಾ ಪ್ಲಾನಿಂಗ್ ಇದರಲ್ಲೇ ಇರುತ್ತೆ. ದ ಮೂಮೆಂಟ್ ಐ ಟೇಕ್ ಆಕ್ಷನ್, ಯೂನಿವರ್ಸ್ ಡಿಫರೆಂಟ್ ಆಗಿ ನಮ್ಮ ಜೊತೆ ಕೆಲಸ ಮಾಡಕ್ ಶುರು ಆಗುತ್ತೆ. ಯಾಕಂದ್ರೆ ಆ ಸರ್ಟನ್ ವೈಬ್ರೇಷನ್ ಫ್ರೀಕ್ವೆನ್ಸಿನಲ್ಲಿ ನಾವು ಆ ಫ್ರೀಕ್ವೆನ್ಸಿನಲ್ಲಿ ವೈಬ್ರೇಟ್ ಆಗಕ್ಕೆ ಶುರು ಮಾಡಿದಾಗ, ಅದು ಯೂನಿವರ್ಸ್ಗೆ ಅಲೈನ್ ಆದಾಗ ನಮಗೆ ಬೇಕಾದಂತಹ ರಿಸಲ್ಟ್ಸ್ಗಳನ್ನ ಕೊಡಕ್ಕೆ ಶುರು ಮಾಡುತ್ತೆ. ಆಕ್ಷನ್ ಮಾಡಿದಾಗ ಮಾತ್ರ ಇದು ಸಾಧ್ಯ ಆಗತ್ತೆ. ಮತ್ತೆ ಯಾವ್ದು ಕಷ್ಟ ಅನ್ಸುತ್ತೋ ಅದೆಲ್ಲ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸ್ನೇಹಿತರೆ, ನಾವು ಚಿಕ್ಕ ವಯಸ್ಸಲ್ಲಿ ಏನ್ ಮಾಡಿರ್ತೀವಿ, ಸೈಕಲ್ ಹೊಡಿಬೇಕು. ಸೈಕಲ್ ತುಳಿವಾಗ ಏನಾಗತ್ತೆ? ಯಾರಿಗಾಗಿದೆ ಅನುಭವ? ಕಷ್ಟ ಅದು. ಬಿದ್ಬಿಟ್ರೆ ಏಟ್ ಬೀಳುತ್ತೆ, ಬೀಳ್ತಾರೆ ಸಹಿತ. ಬೀಳ್ದ ಸೈಕಲ್ ಯಾರು ಕಲ್ತಿರಕ್ ಸಾಧ್ಯ ಇಲ್ಲ. ಬಟ್ ತುಳಿಬೇಕು ಅಂದ್ರೆ ಇನ್ನೊಬ್ರು ಸಹಾಯ ಬೇಕು, ಕಲ್ತ್ಕೋಬೇಕು ಅಂತ ಹೇಳಿದ್ರೆ ಬೀಳ್ತೀವಿ. ಬಟ್ ಅದು ತುಂಬಾ ಕಷ್ಟಕರವಾದಂತಹ ಕೆಲಸ. ಬಿದ್ರೆ ಏಟ್ ಬೀಳುತ್ತೆ. ಬಟ್ ಸ್ಟಿಲ್ ವಾಟ್ ವಿ ಡು, ಮಾಡ್ತೀವಲ್ಲ ರಿಸ್ಕ್ ನ ತಗೊಂಡು. ಬೀಳುವಂತಹ ನೋವನ್ನ, ಪೆಟ್ಟಾಗುವಂತಹ, ಅದರಿಂದ ನೋವು ಉಂಟಾಗುವಂತಹ, ರಕ್ತ ಕೂಡ ಬರಬಹುದು. ಆದ್ರೂ ಸಹಿತ ನಾವು ಆಕ್ಷನ್ ತಗೋತೀವಿ. ಅಂದ್ರೆ ಪ್ರತಿದಿನ ಅದನ್ನ ಅಭ್ಯಾಸ ಮಾಡ್ತೀವಿ. So, ಒಂದು ಚಿಕ್ಕ ಸೈಕಲ್ ತಗೊಂಡು ನಾವೇ ಪ್ರಯತ್ನ ಪಡ್ಬೋದು, ಅಥವಾ ಸ್ನೇಹಿತರ ಸಹಾಯ ಪಡ್ಕೋಬಹುದು, ಅಥವಾ ತಂದೆ ತಾಯಿಯರ ಸಹಾಯ ಪಡ್ಕೋಬಹುದು, ನಮ್ಮ ಸಿಬ್ಲಿಂಗ್ಸ್, ಅಣ್ಣ ತಮ್ಮ ಅಕ್ಕ ತಂಗಿ ಯಾರ ಸಹಾಯ ಆದ್ರೂ ಪಡ್ಕೋಬಹುದು. ನಾವು ಪ್ರಯತ್ನ ಮಾಡ್ತೀವಿ. ಮಾಡಿದಾಗ ಒಂದಿನ ನಾವು ಸೈಕ್ಲಿಂಗ್ ನ ಕಲ್ತು ಬಿಟ್ಟಿರ್ತೀವಿ. ಸೊ ಹಾಗೆ ಪ್ರತಿಯೊಂದು ವಿಚಾರ ನೋಡಕ್ಕೆ ದೊಡ್ಡ ಬೆಟ್ಟ. ಆ ಬೆಟ್ಟನ ಹೇಗೆ ಹತ್ತೋದು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ದಿನಗಳು ಉರುಳ್ತಾ ಇರ್ತವೆ. ಮತ್ತೆ ಆ ಬೆಟ್ಟದ ಮೇಲೆ ಹೋಗೋದು ಡಿಲೇ ಆಗ್ತಾ ಇರತ್ತೆ. ಸೊ ನಾವು ಒಂದು ಹೆಜ್ಜೆ ಮುಂದೆ ಇಟ್ಬಿಡ್ಬೇಕು ಅಂತ ಹೇಳ್ತಾರೆ ಜಾಕ್ ಕ್ಯಾನ್ಫೀಲ್ಡ್. ಟೇಕ್ ಆಕ್ಷನ್ ನಾವ್, ಇಮ್ಮಿಡಿಯೇಟ್ಲಿ. ಇಮ್ಮಿಡಿಯೇಟ್ಲಿ ಯಾಕೆ? ಸ್ಟಾರ್ಟ್ ಮಾಡಿ. ಮಾತಾಡಬಾರ್ದು. ಮಾತಾಡ್ತಾನೆ ಇರ್ತೀವಿ. ಪ್ಲಾನಿಂಗ್ ಮಾಡ್ತಾ ಇದ್ರೆ ಮಾಡ್ತಾನೆ ಇರ್ತೀವಿ. ಸ್ಟಾರ್ಟ್ ಮಾಡಬೇಕು. ಮಿಸ್ಟೇಕ್ಸ್ ಆಗತ್ತಾ? ದಟ್ಸ್ ಸ್ಟಿಲ್ ಫೈನ್. ಯಾಕಂದ್ರೆ ಎಂತ ಎಂತ ದೊಡ್ಡ ದೊಡ್ಡ ಸಾಧಕರು, ದೊಡ್ಡ ದೊಡ್ಡ ಅಚೀವರ್ಸು, ಬಿಲಿಯನರ್ಸು, ಇಂಡಸ್ಟ್ರಿಯಲಿಸ್ಟ್ಸು, ಬಿಸ್ನೆಸ್ ಮ್ಯಾಗ್ನೆಟ್ಸು, ಯಾರ್ಯಾರಿದ್ದಾರೆ, ಯಾರಾದ್ರೂ ಇರ್ಬೋದು. ಬಿಲ್ ಗೇಟ್ಸ್ ಇರ್ಬೋದು, ಸ್ಟೀವ್ ಜಾಬ್ಸ್ ಇರ್ಬೋದು, ಎಲನ್ ಮಸ್ಕ್ ಇರ್ಬೋದು. ಇವತ್ತಿಗೆ ಪ್ರತಿಯೊಬ್ರು, ರತನ್ ಟಾಟಾನೇ ಇರ್ಬೋದು. ಯಾರೇ ಆಗ್ಲಿ ಸಾಧಕರು, ಎಲ್ಲ ಫೀಲ್ಡ್ ಅಲ್ಲಿ ತಗೊಳ್ಳಿ. ಬರೀ ಆ ಏನು ತಂತ್ರಜ್ಞಾನ, ಟೆಕ್ನಾಲಜಿ, ಅಥವಾ IT, BT, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಫೈನಾನ್ಸ್ ಸೆಕ್ಟರ್ ಇರ್ಬೋದು, ಯಾವುದೇ ಒಂದು ತಗೊಳ್ಳಿ. ಅವರ ಸಾಧಕರ ಒಂದು ಜೀವನವನ್ನು ನಾವು ಗಮನಿಸಿದಾಗ, ಅವರ ಆಟೋಬಯೋಗ್ರಫಿ ಓದಿದಾಗ ನಮ್ಗೆ ಗೊತ್ತಾಗ್ತಾ ಬರುತ್ತೆ ಅವ್ರು ಎಷ್ಟು ಸಾರಿ ಮಿಸ್ಟೇಕ್ ಮಾಡಿದ್ರು. ಮಿಸ್ಟೇಕ್ ಮಾಡಿದಾಗ್ಲೂ ಅವರು ತಮ್ಮ ಆತ್ಮವಿಶ್ವಾಸವನ್ನ ಕುಂದಿಸ್ಕೊಳ್ಳದೆ ಮರಳಿ ಮರಳಿ ಪ್ರಯತ್ನ ಮಾಡಿದಾಗ ಮಾತ್ರ, ಮತ್ತೆ ಆ ಮೊಮೆಂಟಮ್ನ, ನಿರಾಸೆಯಾಗಿ ಓಕೆ ನಾನು 4 ದಿನ ಗ್ಯಾಪ್ ಅಪ್ಪ, ಇವತ್ತಿಂದ ನಾನು ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ, ನನಗೇನು ಆ, ಏನು ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ ಬಾಡಿನಲ್ಲಿ, ನನ್ನ ಮಸಲ್ ಬಿಲ್ಡ್ ಆಗ್ತಾ ಇಲ್ಲ, ಬೈಸಪ್ಸ್ ಬರ್ತಾ ಇಲ್ಲ, ಅಲ್ಲ, ಆಗಲ್ಲ. ತೀರಾ ತೀರಾ ನನ್ನ ಕೈಯಲ್ಲಿ ಆಗಲ್ಲ, ನಾಳೆ ದಿನ ಸುಸ್ತಾಗ್ತಿದೆ ಬಾಡಿ, ನಿನ್ ಕೈಲಾಗ ಇವತ್ತೊಂದಿನ ರೆಸ್ಟ್ ತಗೋ ಅಂದಾಗ್ಲೂ ಸಹಿತ ಯಾರು ಆ ಮೊಮೆಂಟಮ್ನ ಬಿಡದೆ, ಆ ಕಂಟಿನ್ಯೂಟಿ ನ ಕಾಪಾಡಿಕೊಂಡು, ಸ್ಥಿರತೆನ ಕಾಪಾಡಿಕೊಂಡು, ನಿರಂತರತೆನ ಕಾಪಾಡಿಕೊಂಡು ಪ್ರಯತ್ನ ಆಗ್ತಾರೋ ಅವರೇ ಇವತ್ತಿಗೆ ಮಿಸ್ಟರ್ ವರ್ಲ್ಡ್, ಮಿಸ್ಟರ್ ಇಂಡಿಯಾ ಅಂತ ಒಳ್ಳೆ ಬಾಡಿ ಬಿಲ್ಡರ್ ಆಗಕ್ಕೆ ಸಾಧ್ಯ. ಹಾಗಾಗಿ ಅಫ್ಕೋರ್ಸ್ ಆ ಬಾಡಿ ಬಿಲ್ಡ್ ಮಾಡುವಾಗ, ವೆಯ್ಟ್ ಎತ್ತುವಾಗ ತುಂಬಾ ಪೇನ್ ಆಗ್ಬೋದು, ಕೆಲವೊಮ್ಮೆ ಗಾಯಗಳಾಗತ್ತೆ, ಇಂಜುರೀಸ್ ಆಗುತ್ತೆ, ಮಸಲ್ ಸ್ಪ್ರೇನ್ ಆಗ್ಬೋದು, ಎಲ್ಲ ಅದನ್ನ ರೆಸ್ಟ್ ತಗೋಬೇಕು ಅಂತ ಹೇಳ್ತಾರೆ. ಸ್ಟಿಲ್
ಸ್ಟ್ರಾಂಗೆಸ್ಟ್ ಪೀಪಲ್, ಯಶಸ್ವಿ ವ್ಯಕ್ತಿಗಳು ಅದನ್ನು ಎಷ್ಟು ಬೇಗ ಮಾಡಬೇಕು ಅಷ್ಟು ಬೇಗ ಮಾಡ್ತಾರೆ. ಚಿಕಿತ್ಸೆನ ಬೇಗ ಪಡ್ಕೋತಾರೆ. ಯಾಕಂದ್ರೆ ಅವ್ರ ಗುರಿ ಇರೋದೇನು, ನಾನು ಒಂದಿನ ಅತ್ಯುತ್ತಮವಾದಂತಹ ಒಂದು ದೇಹ ದಾರ್ಢ್ಯವನ್ನ ಹೊಂದಬೇಕು ಅಂತ. ಅದೇ ರೀತಿ ನಮ್ಮ ಆರೋಗ್ಯದಲ್ಲೂ ಅಷ್ಟೇ. ಕಾಯಿಲೆಗಳಿರುವಾಗ, ಪಥ್ಯ ಇರುವಾಗ ಅದನ್ನು ಹೇಗೆ ಮಾಡಬೇಕು, ಅದನ್ನೇ ಅಳವಡಿಸ್ಕೋಬೇಕು. ಅದರಿಂದ ಕಾಯಿಲೆಯಿಂದ ಈಚೆ ಹೇಗೆ ಬರಬೇಕು, ಕೆಲವು ಅಭ್ಯಾಸಗಳನ್ನ ಮಾಡಿಕೊಂಡು ಇರಬಹುದು. ಬಿಸ್ನೆಸ್ಗೂ ಅಷ್ಟೇ, ಸಂಬಂಧಗಳಿಗೂ ಅಷ್ಟೇ, ಎಲ್ಲದಕ್ಕೂ ಆಕ್ಷನ್ ಅನ್ನೋದು ತುಂಬಾನೇ ಮುಖ್ಯ. ಏನಪ್ಪಾ, ನಾನು ಹೋಗಿ ಮಾತಾಡಿಸ್ತೀನಿ ನಾನೇ ಗಂಡನ ಹತ್ರ ಅಥವಾ ಹೆಂಡತಿ ಹತ್ರ, ಆಕೆ ರಿಜೆಕ್ಟ್ ಅಥವಾ ಆತ ರಿಜೆಕ್ಟ್ ಮಾಡಿಬಿಟ್ರೆ ನನಗೆ ಅವಮಾನ ಆಗುತ್ತೆ, ಮತ್ತೆ ನನಗೆ ಅನ್ಕೊಂಡಿದ್ ಸಿಗಲ್ಲ. ಅಲ್ಲ, ನಿನ್ನೆನೂ ಮಾತಾಡ್ಸಿದ್ದೀನಿ, ಇವತ್ತು ಮಾತಾಡಿಸ್ಬೇಕು. ಯಾಕಂದ್ರೆ ಆಕ್ಷನ್ ಇಂದಾನೇ ನಮಗೆ ಫಲ ದೊರಕುವಂಥದ್ದು. ಅಫ್ಕೋರ್ಸ್ ರಿಜೆಕ್ಟ್ ಮಾಡ್ತಾರೆ ಇನಿಷಿಯಲಿ, ನಾವು ಕಲಿತೀವಿ. ಓಕೆ, ನಾನು ಈ ತರ ಮಾತಾಡಿದೆ, ಬಹುಶಃ ಇದು ಹರ್ಟ್ ಆಗಿರ್ಬೋದಾ, ಈ ಮಾತಲ್ಲೂ ಒಂದು ಕೊಂಕ್ ಇರ್ಬೋದಾ ಮನೆಯಲ್ಲಿ, ಅವ್ರಿಗೆ ಅನ್ನಿಸ್ಬೋದಾ, ಓಕೆ ಇದಿಷ್ಟ ಆಗಿಲ್ಲ, ಲೆಟ್ ಮಿ ಕರೆಕ್ಟ್ ಇಟ್. ಅವಾಗ್ಲೇ ಕರೆಕ್ಷನ್ ಸಾಧ್ಯ. ಬೇರೆ ತರ ಮಾತಾಡ್ತೀನಿ, ಸೊ ಬೇರೆ ತರ ಎಫರ್ಟ್ ಆಗ್ತೀನಿ, ಟ್ವೀಕ್ ಮಾಡ್ತೀನಿ ನನ್ನ ಆಕ್ಷನ್ನ. ಅವಾಗಲೂ ರಿಸಲ್ಟ್ ಬರದೇ ಇರ್ಬೋದು, ಮತ್ತೆ ಇನ್ನೊಂದು ಸರಿ ಮಾಡ್ತೀನಿ, ಬೇರೆ ತರ ಮಾಡ್ತೀನಿ. ಇದು ಸಣ್ಣ ಎಕ್ಸಾಂಪಲ್. ಇದು ಬಿಸ್ನೆಸ್ಗೆ ಅಳವಡಿಸ್ಕೋಬಹುದು, ಎಲ್ಲದಕ್ಕೂ ಅಳವಡಿಸ್ಕೋಬಹುದು. ನಾನು ಸಾಲ ಕೇಳಕ್ಕೂ ಅಳವಡಿಸ್ಕೋಬಹುದು, ಸಾಲ ತೀರ್ಸಕ್ಕೂ ಅಳವಡಿಸ್ಕೋಬಹುದು, ಅಥವಾ ಮಕ್ಕಳ ಜೊತೆ ಹೇಗೆ ಅವರನ್ನ ವ್ಯಾಲ್ಯೂ ಸಿಸ್ಟಮ್ನ ಕೊಟ್ಟು ಬೆಳೆಸೋದ್ರಲ್ಲಿ ಕೂಡ ಅಳವಡಿಸ್ಕೋಬಹುದು. ಸೊ ಮಿಸ್ಟೇಕ್ಸ್ ಆಗ್ತಾ ಇದ್ರೆ ನೋ ವರೀಸ್, ಮಿಸ್ಟೇಕ್ಸ್ ಮಾಡಲೇಬೇಕು. ಮಿಸ್ಟೇಕ್ಸ್ ಮಾಡ್ತಾ ಇದೀವಿ ಅರ್ಥ ನಾವು ಆಲ್ರೆಡಿ ಆ ದಾರಿಲಿ ಇದ್ದೀವಿ, ಇಷ್ಟರಲ್ಲೇ ನಾವು ಅದನ್ನ ಮುಟ್ತೀವಿ ಅಂತ ಅರ್ಥ. ಏ ಎದ್ದೇಳದು ಬಿದ್ದಳು ಮಗು ಹೆಂಗೆ ಎದ್ದು ಬಿದ್ದು ಕಲಿತು ಮುಂದೆ ಹೋಗುತ್ತಲ್ಲ, ಆ ರೀತಿ. ಸೊ ನಥಿಂಗ್ ಹ್ಯಾಪನ್ಸ್ ಅಂಟಿಲ್ ಯು ಟೇಕ್ ಆಕ್ಷನ್. ಏನೂ ಆಗಲ್ಲ, ಏನೂ ಆಗಲ್ಲ. ಅದಕ್ಕೊಂದು ಉತ್ತಮವಾದಂತಹ ಒಂದು ಕೋಟ್ ಕೊಟ್ಟಿದ್ದಾರೆ, ನಂಗೆ ತುಂಬಾನೇ ಇಷ್ಟ ಆಯ್ತು, ನಿಮ್ಗೂ ಇಷ್ಟ ಆಗುತ್ತೆ. ಜೊನಾಥನ್ ವಿಂಟರ್ಸ್ ಅವ್ರು ಹೇಳ್ತಾ ಇದ್ದಾರೆ, ಅವರು ಕಮಿಡಿಯನ್, ಆಕ್ಟರ್, ರೈಟರ್ ಮತ್ತೆ ಆರ್ಟಿಸ್ಟ್ ಹಾಲಿವುಡ್ ಅಲ್ಲಿ. ಇಫ್ ಯುವರ್ ಶಿಪ್ ಡಸ್ ನಾಟ್ ಕಮ್ ಇನ್, ನಿಮ್ಮ ನೀವು ಪ್ರಯಾಣ ಮಾಡಬೇಕು ಅಂತಿರೋ ಒಂದು ಹಡಗು, ನೀವು ನಿಂತಿದ್ದೀರಾ ಪೋರ್ಟ್ ಅಲ್ಲಿ, ಅದ್ರಲ್ಲಿ ಹತ್ತಬೇಕು, ಯಾವುದೋ ಒಂದು ಡೆಸ್ಟಿನೇಷನ್ ಕಡೆ ಹೋಗ್ಬೇಕು. ಆದರೆ ಕಾರಣಾಂತರಗಳಿಂದ ಅದು ಬರ್ತಾ ಇಲ್ಲ ದಡಕ್ಕೆ, ಅಲ್ಲಿಲ್ಲ ನಿಂತಿದೆ. ಬಹುಶಃ ಅದಕ್ಕೆ ದಡಕ್ಕೆ ಬರುವಂತಹ ಅನುಕೂಲಗಳಿಲ್ಲದೆ ಇರ್ಬೋದು, ಕಾರಣಾಂತರಗಳಿಂದ. ಇವರೇನ್ ಹೇಳ್ತಾರೆ, ಸ್ವಿಮ್ ಔಟ್ ಟು ಮೀಟ್ ಇಟ್. ಕಾಯಬೇಡಿ, ನೀವೇ ಸ್ವಿಮ್ ಮಾಡ್ಕೊಂಡು ಅದತ್ರ ಹೋಗಿ. ಎಷ್ಟು ಅದ್ಭುತವಾಗಿದೆ. ಗುರಿ ಗೊತ್ತು, ಕೆಲವು ಸಂದರ್ಭದಲ್ಲಿ ನಮಗೆ ಏನು ಆಗಬೇಕು ಅಂತ ಅನ್ಕೊಂತಾ ಇರ್ತೀವೋ ಅದು ಆಗಿರೋದಿಲ್ಲ. ಅಟ್ ದಟ್ ಟೈಮ್ ಯು ಹ್ಯಾವ್ ಟು ಥಿಂಕ್ ಡಿಫ್ರೆಂಟ್ಲಿ, ಥಿಂಕ್ ಔಟ್ ಆಫ್ ದಿ ಬಾಕ್ಸ್, ಕಮ್ ಔಟ್ ಆಫ್ ಅವರ್ ಕಂಫರ್ಟ್ ಝೋನ್. ಎಕ್ಸ್ಟ್ರಾ ಶ್ರಮ, ಎಕ್ಸ್ಟ್ರಾ ಪರಿಶ್ರಮ ಆಗ್ಬೇಕು. ಅವಾಗ್ಲೇನೆ ನಾವು ನಮ್ಮ ಗುರಿ ಕಡೆ ಹೋಗಕ್ಕೆ ಸಾಧ್ಯ ಆಗೋದು. ಇಲ್ಲ ಆ ಶಿಪ್ ನನ್ನ ಹತ್ರ ಬರ್ಲಿ ಅಂತ ಕಾಯ್ಕೊಂಡಿದ್ರೆ ಬಹುಶಃ ಆ ಶಿಪ್ಪು ಕಾರಣಾಂತರಗಳಿಂದ, ತಾಂತ್ರಿಕ ತೊಂದರೆಗಳಿಂದ ಆಗ್ಲಿ, ಏನೋ ಒಂದು ಇದರಿಂದ ಅದು ಬರದೇ ಹೋಗ್ಬೋದು. ನಾವು ನಮ್ಮ ಶಿಪ್ನ ಮಿಸ್ ಮಾಡ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಓಕೆ ಫ್ರೆಂಡ್ಸ್, ಕ್ಲಿಯರ್? ಸರ್ ಓಕೆ, ಐ ನೋ ಇಟ್ ಇಸ್ ಡಿಫಿಕಲ್ಟ್ ಫಾರ್ ಯು ಟು ಆನ್ಸರ್, ಮೊಬೈಲಲ್ಲಿ ಇಟ್ಕೊಂಡಿರೋದ್ರಿಂದ. Yes, sir. Thank you. Yeah, that's what successful people have a bias for action. ಅವರು ಪೂರ್ವಾಗ್ರಹ ಪೀಡಿತರಾಗಿರ್ತಾರೆ ಯಾವುದಕ್ಕೆ, ಆಕ್ಷನ್ ಅಂತ ಬಂದಾಗ. ಆಕ್ಷನ್ ಮಾಡೋದೇ ಸಕ್ಸಸ್ ಆಗೋದು, ಎಕ್ಸ್ಕ್ಯೂಸ್ ಇರಲ್ಲ ಅವ್ರಿಗೆ. ನಿರಂತರತೆಯಿಂದ ಸಕ್ಸಸ್ ಮಾಡ್ತಾರೆ. ಅವ್ರು ಪೂರ್ವಾಗ್ರಹ ಪೀಡಿತಾರೆ. ಆಕ್ಷನ್ ಅಂತ ಬಂದಾಗ ಪೂರ್ವಾಗ್ರಹ ಆಗಿರ್ತಾರೆ. ನಾವೇನ್ ಮಾಡ್ತೀವಿ, ಎಕ್ಸ್ಕ್ಯೂಸ್ ಕೊಡ್ಬೇಕಂದ್ರೆ ಪೂರ್ವಾಗ್ರಹ ಆಗಿರ್ತೀವಿ. ಇವತ್ತು ನನಗೆ ಒಂಥರ ಮೈ ಹುಷಾರಿಲ್ಲ, ನೋವ್ತಾ ಇದೆ, ಇವತ್ತು ಬೇಡ ಎಕ್ಸಸೈಸು, ನೋಡೋಣ. ಆ ಕಸ್ಟಮರ್ನ ಭೇಟಿ ಮಾಡ್ಬೇಕು, ಆ ಬ್ಯಾಂಕ್ಗೆ ಹೋಗಿ ಲೋನ್ ಬಗ್ಗೆ ವಿಚಾರಿಸ್ಬೇಕು, ಏನು ಬೇರೆ ಕೆಲಸ ಬಂತು, ನಾಳೆ ಮಾಡುವ, ಅವ್ರಿಗೊಂದು ಫೋನ್ ಮಾಡ್ಬೇಕಾಯ್ತು, ಏನಾಗಿದೆ ನಾನು ಕೇಳಿರೋ ಒಂದು ಸಹಾಯದ ವಿಚಾರ, ಅದು ಹಣಕಾಸು ಇರಬಹುದು, ಅಥವಾ ನನಗೆ ಬರ್ಬೇಕಾದ್ರೆ ದುಡ್ಡಿನ ಬಗ್ಗೆ ಇರಬಹುದು. ಅವ್ನಿರೋಲ್ಲ, ಎಷ್ಟು ದಿನ ಅಂತ ಕೇಳೋದು, ನೆನ್ನೆನೂ ಕೇಳಿದೆ, ಇವತ್ತು ಕೇಳ್ದೆ ಅಂತ ಕೇಳ್ತೀನ, ನಾಳೆ ಕೇಳೋಣ.
ಏನೋ ತಿಳ್ಕೊತಾನೆ, ಏನೋ ಒಂದು ಎಕ್ಸ್ಕ್ಯೂಸ್, ಅಥವಾ ಗಂಡ ಹೆಂಡತಿ ಸರಿಯಾಗಿ ನನಗೆ ರೆಸ್ಪಾಂಡ್ ಮಾಡಲಿಲ್ಲ, ಸರಿ ಸ್ವಲ್ಪ ಟೈಮ್ ಕೊಟ್ಟು ಆಮೇಲೆ ಮಾಡೋಣ, ಈ ತರ ಈ ತರ ಆದಾಗ ಏನಾಗತ್ತೆ, ಸಮಸ್ಯೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ರೆಸ್ಯೂಮ್ ಅಂತ ಬಂದಾಗ, ನಾನು ಕೆಲ್ಸಕ್ಕೆ ಅಪ್ಲೈ ಮಾಡ್ತೀನಿ, ಒಂದು ರೆಸ್ಯೂಮ್ ತಯಾರು ಮಾಡ್ತೀನಿ. ಸ್ವಲ್ಪ ಜನ ರೆಸ್ಯೂಮ್ ತಯಾರು ಮಾಡ್ತಾನೆ ಇರ್ತಾರೆ ಕೂತ್ಕೊಂಡು, ಯಾಕೋ ಅಪ್ಲೈ ಮಾಡ್ತಾ ಇಲ್ಲ, ಏಯ್ ರೆಸ್ಯೂಮ್ ಮಾಡ್ತಾ ಇದ್ದೀನಿ, ನಾನು ರೆಸ್ಯೂಮ್ ಮಾಡ್ತಾ ಇದ್ದೀನಿ. ಮತ್ತೆ ಯಾಕೆ 5 ದಿನ ಆಯ್ತು ರೆಸ್ಯೂಮ್ ಇನ್ನ ಮಾಡ್ತಾ ಇದೆಯಾ? ಹಾ, ಅವ್ರ ರೆಸ್ಯೂಮ್ ನೋಡಿದೆ, ಅದರಲ್ಲಿ ತುಂಬಾ ಅಂಶಗಳಿತ್ತು, ಮೋಸ್ಟ್ಲಿ ಆ ತರ ಮಾಡಿ ನಾನು ಅಪ್ಲೈ ಮಾಡ್ಬಿಟ್ರೆ ಕೆಲಸ ಸಿಗೋದು ಗ್ಯಾರಂಟಿ, ಅಥವಾ ಆ ಎಂಪ್ಲಾಯರ್ಗೆ ನಾನು ಇಂಪ್ರೆಸ್ ಮಾಡ್ಬಿಡ್ತೀನಿ, ಅಟ್ಲೀಸ್ಟ್ ನನಗೆ ಇಂಟರ್ವ್ಯೂ ಕರೀತಾರೆ. ಹಾಗಾಗಿ ಆ ಅಂಶಗಳೇನಿದೆ ಅದನ್ನ ನಾನು ಅಳವಡಿಸ್ಕೋಬೇಕು. ಅದರಲ್ಲಿ ಏನು ನಾನು ಮಾಡ್ತಾ ಇಲ್ಲ, ಅದನ್ನ ಮಾಡ್ತಾ ಇದ್ದೀನಿ, ಕಲ್ತ್ಕೋತಾ ಇದ್ದೀನಿ ಈಗ. ಸಿ, ಸರಿನೇ ಅದು, ಬಟ್ ಆಕ್ಷನ್ ತಗೋಬೇಕು. ಯಾಕಂದ್ರೆ ಇವತ್ತು ನನ್ನ ರೆಸ್ಯೂಮು ಏನ್ ನಾನು ಮಾಡಿಟ್ಕೊಂಡಿದ್ದೀನಿ, ಕೆಲ್ಸಕ್ಕೆ ಅಪ್ಲೈ ಮಾಡಬೇಕು, ಕೆಲಸ ಸಂಪಾದಿಸ್ಕೋಬೇಕು, ಅದ ಯಾವ್ದೋ ಒಂದು ಅಂಶ ಇಲ್ಲ ಅಂತ ಇದ್ದೀನಿ. ನಾಳೆ ಇದೆಲ್ಲ ರೆಡಿ ಆದ್ಮೇಲೆ, ತಯಾರಾದ್ಮೇಲೆ ಅಪ್ಲೈ ಮಾಡುವಾಗ ಇನ್ನೊಂದು ರೆಸ್ಯೂಮ್ ಕಾಣುತ್ತೆ, ಅಲ್ಲಿ ನೋಡಿದಾಗ ಕಂಪೇರ್ ಮಾಡಿದಾಗ ಅಲ್ಲಿ ಇನ್ಯಾವುದೋ ಒಂದು ಅಂಶ ಹೊಸದಾಗಿ ಕಾಣುತ್ತೆ, ಅದನ್ನ ಅಳವಡಿಸ್ಕೋಬೇಕು ಅಂತ ತಿರ್ಗಾ ಡಿಲೇ ಆಗೋ ಸಾಧ್ಯತೆ ಇದೆ. ಅದಕ್ಕೆ ಏನ್ ಹೇಳ್ತಾರೆ, ಫಸ್ಟ್ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಹೋಗು. ಇಂಟರ್ವ್ಯೂಗೆ ಹೋಗ್ತೀಯಾ, ಅವ್ರು ಹೇಳ್ತಾರೆ, ಏನ್ ಹೇಳ್ಬೋದು ಅಬ್ಬಬ್ಬಾ ಅಂತ ಹೇಳಿದ್ರೆ, ಕೇಳ್ತಾರೆ ಯಾಕಪ್ಪ ನೀನ್ ಕೆಲಸ ಬೇಕು, ಈ ಕಾರಣಗಳಿಗೆ ಕೆಲಸ ಬೇಕು. ಓಕೆ, ಇಂಟರ್ವ್ಯೂ ಮಾಡಿದ್ದೀನಿ, ನಾನು ಫೀಡ್ಬ್ಯಾಕ್ ಕೊಡ್ತಾ ಇದ್ದೀನಿ, ಒಂದು ನಿನ್ ರೆಸ್ಯೂಮ್ ಅಲ್ಲಿ ಇದು ಹೈಲೈಟ್ ಆಗಿಲ್ಲ, ಕೆಲಸ ಕರೆಕ್ಟ್ ಮಾಡು ಅನ್ಬೋದು. ಇಲ್ಲ, ನೀವು ಮಾತಾಡುವಾಗ ಸ್ವಲ್ಪ ಫಿಲ್ಲರ್ ವರ್ಡ್ಸ್ನ ಯೂಸ್ ಮಾಡ್ತೀರಾ, ಅಂದ್ರೆ ಓ ಅಂತ ಏನಾದ್ರು ಮಾತಾಡ್ತಾ ಸ್ವಲ್ಪ ನಿಧಾನ ಮಾಡ್ತಾ ಇದ್ದೀರಾ. ಇದರಿಂದ ಕಸ್ಟಮರ್ ಸರ್ವಿಸ್ ಅಲ್ಲಿ ಕಸ್ಟಮರ್ ಹತ್ರ ಮಾತಾಡುವಾಗ ವೇಗವಾಗಿ ಮಾತಾಡಬೇಕು, ನಮ್ಮ ಎಕ್ಸ್ಪೆಕ್ಟೇಷನ್ ಇದು, ಬಟ್ ನೀವು ಇದು ಮಾಡ್ತೀರಾ, ಅದರಿಂದ ನಿಮಗೆ ಕೆಲಸ ಸಿಗಲ್ಲ ಅಂತಾನು ಹೇಳ್ಬೋದು. ಇಟ್ಸ್ ಫೈನ್. ಅಥವಾ ನೀವು ಕೇಳ್ತಾ ಇರೋ ಪ್ಯಾಕೇಜು ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬೋದು, ಅಥವಾ ನಿಮ್ಮ ಅಪಿಯರೆನ್ಸ್ ಸರಿ ಇಲ್ಲ ಅಂತ ಹೇಳ್ಬೋದು, ನಿಮ್ಮ ಟೊನಾಲಿಟಿ ಸರಿ ಇಲ್ಲ, ಮಾತಾಡುವಾಗ ಸ್ವಲ್ಪ ಹಾರ್ಶ್ ಆಗಿ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ಬೋದು, ಅಥವಾ ನಿಮ್ಗೆ ಈ ಒಂದು ಜ್ಞಾನ ಇಲ್ಲ ಅಂತ ಹೇಳ್ಬೋದು. ಏನ್ ಸಿಕ್ತು ನಮಗಲ್ಲಿ ಆಕ್ಷನ್ ತಗೊಂಡಿದ್ದಕ್ಕೆ? ಇವನ್ ದೋ ವಿ ಫೇಲ್, ವಾಟ್ ವಿ ಗಾಟ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಏನೋ ಒಂದು ಫೀಡ್ಬ್ಯಾಕ್ ಸಿಕ್ತು, ಏನೋ ಒಂದು ಮಿಸ್ಟೇಕ್ ಮಾಡಿದ್ದೆ, ಏನೋ ಒಂದು ತಪ್ಪು ಮಾಡಿದ್ದೆ ನಾನು ರೆಸ್ಯೂಮಲ್ಲಿ ಹಾಕೋದು, ಅಥವಾ ಅಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡುವಾಗ ಅದನ್ನ ನಾವು ಫೇಸ್ ಮಾಡುವಾಗ, ಅವರ ಪ್ರಶ್ನೆಗಳಿಗೆ ಉತ್ತರಿಸುವಾಗ ನನ್ನಲ್ಲಿ ಏನೋ ಒಂದು ಕೊರತೆ ಇತ್ತು. ಅದು ಕಾನ್ಫಿಡೆನ್ಸ್ ಲೆವೆಲ್ ಆದ್ರೂ ಇರಬಹುದು, ಅಥವಾ ಒಂದು ನರ್ವಸ್ನೆಸ್ ಆದ್ರೂ ಇರಬಹುದು, ಬಟ್ ನನಗೆ ಗೊತ್ತಾಯ್ತು. ಇಮ್ಮಿಡಿಯೇಟ್ ಆಗಿ ಬರ್ತೀನಿ, ಆ ಅಂಶಗಳನ್ನೆಲ್ಲ ನೋಡ್ತೀನಿ, ಅದನ್ನು ಹೇಗೆ ಕರೆಕ್ಟ್ ಮಾಡ್ಕೊಳ್ಳೋದು ಅಂತ ಮಾಡ್ಕೋತೀನಿ, ಮತ್ತೊಂದು ಇಂಟರ್ವ್ಯೂ ಮಾಡ್ತೀನಿ. ಬಟ್ ಪ್ಲಾನಿಂಗ್ ಮಾಡ್ತಾ ಇರೋನು ಇನ್ನ ಪ್ಲಾನಿಂಗ್ ಮಾಡ್ತಾನೆ ಇರ್ತಾರೆ. 15 ದಿನದಲ್ಲಿ ಇವನು ಕೆಲಸ ಸಿಗುತ್ತೆ, ಇವನು ಕೆಲಸ ಸಿಗಲ್ಲ. ಸೊ ಆಕ್ಷನ್ ಇಂಪಾರ್ಟೆಂಟ್. ಯಾಕಂದ್ರೆ ಮುಖ್ಯವಾಗಿ ನಾವು ಕಲಿತಾ ಇರೋದೇನೋ, ನಮ್ಮಲ್ಲಿರುವ ತಪ್ಪುಗಳೇನೋ ಅದನ್ನ ಕರೆಕ್ಷನ್ಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಆಫೀಸಲ್ಲಿ ನಾನು ಫೇಸ್ ಮಾಡೇ ಮಾಡ್ತೀನಿ, ಭಯ ಇದೆ, ಅವ್ನು ನೋಡ್ರೆ ನಡ್ಕ ಆಗುತ್ತೆ, ಎಲ್ಲಾರು ಮಾತಾಡ್ತಾರೆ, ಈ ಅವ್ನು ತುಂಬಾ ತಲೆ ಕೆಟ್ಟಿದ್ಯಪ್ಪ, ಹೋದ್ರೆ ಎಲ್ಲಾರ ಮುಂದೆ ಬೈದ್ ಬಿಡ್ತಾನೆ, ಅವಮಾನ ಮಾಡ್ತಾನೆ, ಅಯ್ಯೋ ಹೆಂಗ್ ಮಾಡೋದು, ಯಾವ ರೀತಿ ಮಾತಾಡೋದು, ಹಿಂಗ್ ಮಾತಾಡ್ಲಾ, ಈ ತರ ಲೆಟರ್ ಡ್ರಾಫ್ಟ್ ಮಾಡ್ಲಾ, ಈ ತರ ಕೆಲಸ ಅವ್ರ ಮುಂದೆ ಹೋಗಿ ವರದಿ ಒಪ್ಪಿಸ್ಲಾ. ಪ್ಲಾನಿಂಗ್ ನೋಡ್ತೀನಿ ಯಾವ ಅಂಶದಲ್ಲಿ ಅವನಿಗೆ ಬೇರೆಯವ್ರ ಕಂಡ್ರೆ ಬೇಜಾರಿದೆ, ತಿಳ್ಕೊತೀನಿ ಅಂತ ಹೋಗಿ ಒಂದ್ಸರಿ ಮಾತಾಡಿದಾಗ ಅವಾಗ ಗೊತ್ತಾಗತ್ತೆ, ಬೇರೆಯವರು ಹೇಳಿದ್ದ ಮಾತುಗಳು ಮೇ ಬಿ ಸಂಪೂರ್ಣ ಸರಿಯಲ್ಲ, ಆ ವ್ಯಕ್ತಿ ಎಕ್ಸ್ಪೆಕ್ಟ್ ಮಾಡ್ತಾರ ಅಂಶನ ಅವ್ರು ಕೊಡಕ್ ಆಗ್ತಾ ಇಲ್ಲ, ನನಗದು ಗೊತ್ತು, ಚೆನ್ನಾಗ್ ಗೊತ್ತು ಅಂತ ಖುಷಿ ಆಗುತ್ತೆ, ಬರ್ತೀನಿ, ಮಾಡ್ತೀನಿ, ಕೊಡ್ತೀನಿ, ಅವರು ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ತಗೋಬಹುದು, ಅಥವಾ ಕರೆಕ್ಷನ್ ಮಾಡ್ಬೋದು. ಸ್ಟಿಲ್ ದಟ್ ಈಸ್ ಫೈನ್. ಏನು ಅಂತ ಗೊತ್ತಾಯ್ತು, ಈಗ ಆ ವ್ಯಕ್ತಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅಂತ, ಅದನ್ನ ಕರೆಕ್ಷನ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಹೋಗ್ತೀನಿ, ಸಕ್ಸಸ್ ಸಿಗುತ್ತೆ, ಅದು ಸಕ್ಸಸ್. ಹಾಗಾಗಿ ನಾವು ಆಕ್ಷನ್ ತಗೋಬೇಕು. ಓಕೆ, ರೆಡಿ ಫೈರ್ ಆಕ್ಷನ್ ಅಂತ ಹೇಳ್ತಾರೆ. ರೆಡಿ ಆಗಿದ್ದೀವಿ, ಪೂರ್ತಿ ರೆಡಿ ಆಗ್ಬೇಕು. ನಾನು ಪರ್ಫೆಕ್ಷನಿಸ್ಟ್, ಎಲ್ಲ ಸರಿಯಾಗಿರ್ಬೇಕು, ನನಗೆ ಎಲ್ಲ ಸಿಗಬೇಕು, ಬಿಸ್ನೆಸ್ ಮಾಡ್ಬೇಕು, ನನಗೆ ಸ್ಥಳ ಇರಬೇಕು, ದುಡ್ಡು ಬಂದ್ಬಿಡ್ಬೇಕು, ಅಥವಾ ನನಗೆ ಬೇಕಾದಂತಹ ಪರಿಸರ ನಿರ್ಮಾಣ ಆಗ್ಬೇಕು, ಕಾಂಪಿಟೇಟರ್ ಇರಬಾರ್ದು, ನಾನೇನೋ ಸ್ಟ್ರಾಟಜಿ ಮಾಡಬೇಕು, ಆ ಪೇಪರ್ಸ್ ಎಲ್ಲ ಪಕ್ಕ ಇರಬೇಕು. ಎಸ್, ಅಫ್ಕೋರ್ಸ್ ಕಾಂಪ್ಲಿಯನ್ಸ್ ಆಂಗಲ್ ಇರಬೇಕು, ಬಟ್ ಶುರು ಮಾಡಬೇಕು. ಎಲ್ಲ ಆಗ್ತಾ
ಆಗ್ಲೇಬೇಕು ಅಂತ ಕಾಯ್ಕೊಂಡಿದ್ರೆ ಡಿಲೇ ಆಗುತ್ತೆ. ರೆಡಿ ಆಗ್ಬೇಕು, ಫೈರ್ ಆಗ್ಬೇಕು, ಆಕ್ಷನ್ ಆಗ್ಬೇಕು. ಒಂದು ಏಮ್, ಈ ಆರ್ಚರಿ ಅಂತ ಹೇಳ್ತೇವೆ ಬಿಲ್ಲು ಬಾಣ ಸ್ಪರ್ಧೆಯಲ್ಲಿ, ಹೇಗೆ ಬುಲ್ಸ್ ಐ ಹೊಡಿಯೋದು ಸೆಂಟ್ರಲ್ಲಿ ಅಂತ ಪ್ಲಾನ್ ಮಾಡ್ಬೋದು. ಕುತ್ಕೊಂಡು ಪ್ಲಾನ್ ಮಾಡ್ತಾನೆ ಇರ್ಬೋದು. ಮಿಸ್ ಆಗ್ಬಿಟ್ರೆ ಹೊಡೆದಾಗ ಆ ಕಡೆ ಈ ಕಡೆ ಬರಬಾರ್ದು, ಕರೆಕ್ಟಾಗಿ ಸರಿ ಒಂದು ಹೊಡೆದ್ರೆ ಒಂದೇ ಹೊಡೆತದಲ್ಲಿ ನಾನು ಬುಲ್ಸ್ ಐನ ಕ್ರ್ಯಾಕ್ ಮಾಡ್ತೀನಿ ಅಂತಾನು ಅನ್ಕೋಬಹುದು. ಬಟ್ ಇನ್ನೊಬ್ಬ ಏನ್ ಮಾಡ್ಬೋದು, ನಾನು ಶೂಟ್ ಮಾಡ್ತೀನಿ, ಬುಲ್ಸ್ ಐ ಅಲ್ಲ, ಅದ್ರ ಆಚೆ ಹೋದ್ರೂ ಪರವಾಗಿಲ್ಲ, ನೋಡ್ತೀನಿ ಎಲ್ಲಿಗೆ ಹೊಡಿತಾ ಇದ್ದೀನಿ, ಅದು ಎಲ್ಲಿಗೆ ಹೋಗ್ತಾ ಇದೆ, ಅದನ್ನ ಹೇಗೆ ಕರೆಕ್ಷನ್ ಮಾಡ್ಕೋಬಹುದು ಅಂತ ಕಲಿಬೇಕು ಅಂತ ಮಾಡ್ತಾನೆ. ಅಫ್ಕೋರ್ಸ್ ಬುಲ್ಸೈ ಹೊಡೆಯೋಕ್ಕಾಗಲ್ಲ, ಪ್ರಾಕ್ಟೀಸ್ ಇಲ್ಲ, ಹಲವಾರು ಸಾವಿರ ಅಟೆಂಪ್ಟ್ಗಳನ್ನ ಮಾಡಬೇಕಾಗತ್ತೆ, ಪಕ್ಕಕ್ಕೆ ಹೋಗುತ್ತೆ. ಸೊ ಏನಕ್ಕೆ ಆಯ್ತು, ಈ ಪಕ್ಕಕ್ಕೆ ಯಾಕೆ ಹೋಯ್ತು? ಸೊ ಮೋಸ್ಟ್ಲಿ ಗಾಳಿ ಡೈರೆಕ್ಷನ್ ಈ ತರ ಇದೆ. ನಾನು ಏನ್ ಮಾಡುವಾಗ ಸ್ವಲ್ಪ ಈ ಕಡೆ ಮಾಡಬೇಕು ಅಂತನೋ, ಅಥವಾ ನನ್ನ ಕೈ ಶೇಕ್ ಆಗ್ತಾ ಇದೆ ಅಂತನೋ, ನಾನು ಉಸಿರು ಬಿಗಿಡ್ದುಕೊಳ್ಳುವಾಗ ಉಸಿರು ಬಿಡ್ತಾ ಇದ್ದೀನಿ, ಅವಾಗ ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಆಗ್ತಾ ಇದೆ, ಯಾಕಂದ್ರೆ ಎಂ ಆದ್ರೂ ಸಹಿತ ಅಲ್ಲಿ ವ್ಯತ್ಯಾಸ ಆಗತ್ತೆ ಅಂತನೋ ಕಲಿತಾನ ಅವನು. ಯಾವಾಗ ತಪ್ಪು ಮಾಡಿದಾಗ, ಪಕ್ಕದಲ್ಲಿ ಬಿದ್ದಾಗ ಏನಕ್ಕೆ ಬಿತ್ತು, ಮತ್ತೊಮ್ಮೆ ಪಕ್ಕಕ್ಕೆ ಬಿತ್ತು, ಮತ್ತೊಮ್ಮೆ ಪಕ್ಕಕ್ಕೆ ಬಿತ್ತು, ಮತ್ತೊಮ್ಮೆ ಮಗದೊಮ್ಮೆ, ಅವಾಗ ಕಲ್ತ ಮೇಲೆ ಕರೆಕ್ಷನ್ ಮೇಲೆ ಗಮನ ಆಗುತ್ತೆ. ಮಿಸ್ಟೇಕ್ಸ್ ಮಾಡ್ದ, ಕರೆಕ್ಷನ್ ಮಾಡ್ದ, ಮತ್ತೆ ಒಂದು ದಿನ ಬುಲ್ಸೈ ಹೊಡಿತಾನೆ. ಬಟ್ ಈ ವ್ಯಕ್ತಿ ಪ್ಲಾನ್ ಮಾಡ್ತಾನೆ ಇರ್ತಾನೆ, ನನಗೆ ಪರ್ಫೆಕ್ಟ್ ಆಗಿ ಆ ಗಾಳಿ ನಿಲ್ಲಿ, ನನಗೆ ಕೈಗಳಿಗೆ ಸ್ಟ್ರೆಂತ್ ಬರಲಿ, ನನ್ನ ಉಸಿರಾಟದ ಮೇಲೆ ನನ್ನ ನಿಯಂತ್ರಣ ಬರಲಿ, ಕಣ್ಣುಗಳು ಚುರುಕಾಗಿ ಕೆಲಸ ಮಾಡಲಿ, ಈ ತರ ಅವನು ಅದ್ರ ಕಡೆ ಫೋಕಸ್ ಮಾಡ್ತಾ ಇರ್ತಾನೆ. ಸೊ ಈಗಲೇ ಮಾಡ್ಬೇಕು, ಈಗಲೇ. ಈಗೆಲ್ಲರೂ ನಾವೇನ್ ಕಲ್ತಿದೀವಿ ಆಲ್ರೆಡಿ ಇವೆಲ್ಲ ಮಾಡ್ತಾ ಇದ್ರೆ ಸಂತೋಷ. ಪ್ರತಿಯೊಂದು ಅದು ಗೋಲ್ ಬರೆಯೋದಿರ್ಲಿ, ಡೈಲಿ ಬರಿತಾ ಇರಬೇಕು. ಆ ಏನು ವಿಜುವಲೈಸೇಷನ್ ಏನ್ ಮಾಡ್ತಾ ಇರಬೇಕು, ಪಾಸಿಟಿವ್ ಅಫರ್ಮೇಶನ್ ಮಾಡ್ತಾ ಇರಬೇಕು. ಅದು ಆಕ್ಷನ್ ಸಂಬಂಧಪಟ್ಟಿದ್ದು. ಮತ್ತೆ ನಾವು ಏನ್ ಮಾಡ್ಬೇಕು ಅಂತಿದೀವಿ ಅದು ಸಣ್ಣದಾಗ ಒಂದು ಹೆಜ್ಜೆ ಶುರು ಮಾಡಿಬಿಡ್ಬೇಕು. ಆ ಒಂದು ಕೋಚಿಂಗ್ ಅಂದ್ರೆ ಸಡನ್ ಆಗಿ ಆಡ್ ಕೊಟ್ಬಿಡ್ಬೇಕು, ಜನನ ಕರೆದು ಬಿಡ್ಬೇಕು, ವೆಬಿನಾರ್ ಮಾಡೇ ಬಿಡ್ಬೇಕು. ಆ ಒಂದು ಬಿಸ್ನೆಸ್ ಅಂದ್ರೆ ಆ ಒಂದು ಅವಕಾಶನ ಕಂಡುಹಿಡಿದು ಇನ್ವೆಸ್ಟ್ ಮಾಡೇ ಬಿಡ್ಬೇಕು, ಮತ್ತೆ ಕೆಲಸ ಶುರು ಮಾಡ್ಬಿಡ್ಬೇಕು. ಸಂಬಂಧಕ್ಕೆ ಬಂದ್ರೆ ಮಕ್ಳ ಜೊತೆ ಸಂಬಂಧನೋ, ಗಂಡನ ಜೊತೆನೋ, ಅಥವಾ ಹೊರಗಿನವ್ರ ಜೊತೆ ಸಂಬಂಧನೋ ಅಷ್ಟು ಸಮರ್ಪಕವಾಗಿಲ್ಲ ಅಂದ್ರೆ ಒಂದ್ ಹೆಜ್ಜೆ ಮುಂದೆ ಇಟ್ಬಿಡ್ಬೇಕು. ಕ್ಷಮಿಸೋದು ಅಥವಾ ಗ್ರಾಟಿಟ್ಯೂಡ್ ಹೇಳೋದು, ಆ ಒಂದು ಹೆಜ್ಜೆನ ಇಟ್ಬಿಡ್ಬೇಕು. ಅವರೇ ಬರ್ಲಿ, ಅವರೇ ಕ್ಷಮೆ ಹೇಳಲಿ ಅನ್ನೋ ಬದಲು ನಾನೊಂದ್ ಹೆಜ್ಜೆ ಸ್ವಲ್ಪ ಮುಂದೆ ಇಡ್ತೀನಿ, ನೋಡೋಣ ಅವರು ಒಂದೆರಡು ಹೆಜ್ಜೆ ಮುಂದೆ ಬರ್ಬೋದು ಅಂತ ಹೇಳಿ ಒಂದ್ ಹೆಜ್ಜೆ ಇಟ್ಟೇ ಬಿಡ್ಬೇಕು. ಅವಾಗ್ಲೇ ಮ್ಯಾಜಿಕ್ ಆಗೋದು. ಓಕೆ, ಸೊ ಆಕ್ಷನ್ ತಗೊಂಡಾಗಲೇ ಸುಪ್ತ ಮನಸ್ಸು ಅದಕ್ಕೆ ನಮಗೆ ಬೇಕಾಗಿರೋಂಥ ಸಂಪನ್ಮೂಲಗಳನ್ನ ಕೊಡಕ್ ಶುರು ಆಗುತ್ತೆ, ಮತ್ತೆ ನಂಬಕ್ ಶುರು ಆಗುತ್ತೆ ಹೆಚ್ಚಿನ ಮಟ್ಟದಲ್ಲಿ. ಅಂದ್ರೆ ನೀವು ಇಷ್ಟ ದಿನ ಮಾಡದೇ ಇರೋಂತಹ ಕೆಲಸ ಕಾರ್ಯ ಮಾಡ್ತಾ ಇದ್ಯಾ, ಸೊ ಪದೇ ಪದೇ ಆಕ್ಷನ್ ತಗೋತಾ ಇದ್ಯಾ, ಎಸ್, ಹಿಂದೆ ಮಾಡದೇ ಇರೋದು ಸಹಿತ ನೀನ್ ಮಾಡಿದ್ರು ನಾನ್ ನಿನಗೆ ಬೇಕಾದಂತಹ ಸಂಪನ್ಮೂಲಗಳನ್ನ ಕೊಡ್ತೀನಿ ಅಂತ RAS ನ ಆಕ್ಟಿವೇಟ್ ಮಾಡುತ್ತೆ. RAS ನ ಆಕ್ಟಿವೇಟ್ ಮಾಡಿದಾಗ ನಮ್ಮ ಗಮನ ಬೇಡದೇ ಇರೋದನ್ನೆಲ್ಲ ಫಿಲ್ಟರ್ ಮಾಡಿ ಒಂದು ಕಡೆ ನಮ್ಮ ಗುರಿ ಕಡೆಗೆ ನೋಡುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿ ಸಾಧಿಸಕ್ಕೆ ಸಾಧ್ಯ ಆಗತ್ತೆ. ಓಕೆ, ಸಿಲ್ವರ್ ಸ್ಟಾಲನ್ದು ಅದೇ ಇದೆ, ಯಾ ಅದೊಂದು ಸ್ಟೋರಿ ಇದೆ. ಓಕೆ, ಅದೊಂದು ಚಿಕ್ಕ ಸ್ಟೋರಿ ಸಂಬಂಧಪಟ್ಟಿದೆ. ಐ ಗೋಟ್ ಟು ಸ್ಕಿಪ್ ದಟ್. ಸೊ ಗಿವ್ ಮಿ ಎ ಬ್ರೇಕ್. ನೋ ಮ್ಯಾನ್ ಎವರ್ ಬಿಕಮ್ ಗ್ರೇಟ್ ಆರ್ ಗುಡ್ ಎಕ್ಸೆಪ್ಟ್ ಥ್ರೂ ಮೆನಿ ಅಂಡ್ ಗ್ರೇಟ್ ಮಿಸ್ಟೇಕ್ಸ್. ವಿಲಿಯಂ ಗ್ಲಾಡ್ಸ್ಟನ್ ಹೇಳ್ತಾರೆ, ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ಬ್ರಿಟನ್. ಯಾ ಬ್ರೇಕ್ ತಗೊಂಡ್ಬಿಟ್ಟು ಕೂತ್ಕೊಂಡು, ಇಷ್ಟ ದಿನ ಮಾಡದೆ ಸುಸ್ತಾಯ್ತಪ್ಪ ಅಂತ ಹೇಳಿಬಿಟ್ಟು ಅಚೀವ್ ಮಾಡಿರೋರು ಯಾರು ಇಲ್ಲ. ಗ್ರೇಟ್ ಪರ್ಸನಾಲಿಟಿ ಹಾಗೆ ಎಲ್ಲ ಇದ್ಬಿಟ್ಟು ಯಾರು ಮಿಸ್ಟೇಕ್ಸ್ ಮಾಡಿ ಕಲ್ತು ಮತ್ತೆ ಮತ್ತೆ ನಿರಂತರತೆಯನ್ನ ಕಾಪಾಡ್ಕೊಂಡಿರ್ತಾರೋ ಅವರು ಮಾತ್ರನೇ ಇವತ್ತಿಗೆ ಜೀವನದಲ್ಲಿ ಯಶಸ್ಸನ್ನ ಗಳಿಸಿರುವಂಥದ್ದು ಅಂತ ಹೇಳ್ತಾರೆ. ಇದನ್ನ ನಾವು ಯಾವುದೇ ಆಟೋಬಯೋಗ್ರಫಿ ನೋಡಿದ್ರು, ಯಾವುದೇ ಸಾಧಕರ ಒಂದು ಏನ್ ಆಟೋಬಯೋಗ್ರಫಿ ಅಂತ ಏನ್ ಹೇಳ್ತಾರೆ, ಆ ಅದನ್ನ ನೋಡಿದಾಗ ನಮ್ಗೆ ಗೋಚರ ಆಗತ್ತೆ ಎಷ್ಟು ಎಷ್ಟು ಬಾರಿ ಅವರು ವಿಫಲಗೊಂಡಿದ್ರು, ಮತ್ತೆ ಹೇಗೆ ಎದ್ರು ಅವರು ಫಿಯೋನಿಕ್ಸ್ ತರ ಒಂದು ಬೂದಿಯಿಂದ ಎದ್ದು ಹೇಗೆ ರೆಸಿಲಿಯನ್ಸ್ ಅನ್ನ ತೋರಿಸಿದ್ರು, ಸ್ಥೈರ್ಯವನ್ನ ಇಟ್ಕೊಂಡು
ಮುಂದೆ ಬಂದ್ರು ಅಂತ. ಅದೆಲ್ಲ ಆಗ್ಬೇಕು ಅಂದ್ರೆ ಆಕ್ಷನ್ ಮಾಡ್ಬೇಕು. ಆಕ್ಷನ್ ಮಾಡಿದ್ರೇನೆ ನಮ್ಗೆ ಫೇಲ್ಯೂರ್ ಆಗೋದು. ಫೇಲ್ಯೂರ್ ಆಗ್ಬೇಕಂತ ಆಕ್ಷನ್ ಮಾಡೋದಲ್ಲ, ಅದರ್ಥ ಕಲಿಕೆ. ನಾನೇನೋ ಒಂದು ತಪ್ಪು ಮಾಡ್ತಾ ಇರೋದನ್ನ ನನಗೆ ಚಿಕ್ಕದಾಗಿ ಗೊತ್ತಾಗೋದಕ್ಕೆ ಈಗಲೇ ಮಾಡುವಂತಹ ಒಂದು ಪ್ರಯತ್ನ, ಮತ್ತು ಅದೊಂದು ಸುವರ್ಣಾವಕಾಶ. ಆ ತಪ್ಪು ಬಂದಾಗ ಕರೆಕ್ಷನ್ಸ್ ಮಾಡ್ಕೊಂಡಾಗ ಮಾತ್ರ ನಾನು ನನ್ನ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನ ಕಾಪಾಡಿಕೊಳ್ಳೋದು. ಉತ್ಕೃಷ್ಟತೆನ ಕಾಪಾಡಿಕೊಂಡಾಗ ಮತ್ತು ಬೇಕಾದಂತಹ ಪ್ರಿಕಾಷನರಿ ಮೆಷರ್ಸ್ ತಗೊಂಡಾಗ ನಾನು ನನ್ನ ಗುರಿನ ಮುಟ್ತೇನೆ, ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ. ಸೊ ಫೇಸ್ದ್ರೆ ಹಾಗಾಗಿ ಫೇಲ್ ಫಾರ್ವರ್ಡ್, ಫೇಲ್ ಆಗಿ ಭಯ ಬೀಳಬೇಡಿ. ಅದು ಒಂದು ಭಾಗ, ಸಕ್ಸಸ್ ಭಾಗ. ಓನ್ಲಿ ಥಿಂಗ್ ಇಸ್ ನಾವು ಆಕ್ಷನ್ ತಗೊಂಡಾಗ ಮಾತ್ರ ಫೇಲ್ ಆಗೋದು. ನೀವು ಫೇಲ್ ಆಗ್ತಾ ಇದ್ದೀರಾ ಅಂತ ಇಲ್ಲಿ ಯಾರಾದ್ರು, ಇಷ್ಟು ಜನರಲ್ಲಿ ಯಾರಾದ್ರು ಪದೇ ಪದೇ ಸೋಲ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ, ವಿಫಲತೆಯನ್ನ ಎದುರಿಸ್ತಾ ಇದ್ದೀರಾ ಅಂದ್ರೆ ಅರ್ಥ ಯು ಆರ್ ಟ್ರೈಯಿಂಗ್. ಸೊ ಯು ಶುಡ್ ಫೀಲ್ ಪ್ರೌಡ್ ಆಫ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ನೀವು ಹೆಮ್ಮೆ ಪಟ್ಕೊಳ್ಳಿ, ಬೆನ್ ತಟ್ಕೊಳ್ಳಿ. ನೀವು ಆಲ್ರೆಡಿ ಆ ಪ್ರಯತ್ನದಲ್ಲಿದ್ದೀರಾ, ಹಾಗಾಗಿ ಸೋಲ್ತಿದ್ದೀರಾ. ಎಷ್ಟೊಂದು ಜನ ಪ್ಲಾನಿಂಗ್ ಅಲ್ಲಿ ಇದ್ದಾರೆ, ಅವ್ರು ಸೋಲ್ ಕಡೆ ಬಂದೇ ಇಲ್ಲ. ಸೋಲ್ ಅಂದ್ರೆ ಭಯ ಅವ್ರಿಗೆ. ಸೋಲ್ ಹೆಂಗೆ ಎದುರಿಸೋದು, ಸೋತ್ ಬಿಟ್ರೆ ಏನ್ ಮಾಡೋದು, ಜನ ನನಗೆ ನಗ್ತಾರೆ ನನ್ನನ್ನು ನೋಡಿ ನಾಳೆ ಸೋತ್ರೆ. ಫಿಯರ್ ಆಫ್ ಜಡ್ಜ್ಮೆಂಟ್ ಯಾ ಇವು ತಡೆಯುತ್ತೆ ಎಷ್ಟೊಂದು ಜನಕ್ಕೆ. ಮನೆಯವರೇ ತಗೊಳ್ಳಿ, ಜನಗಳ ಬಂಧು ವರ್ಗದವರು ಸಂಬಂಧಿಕರು ನನ್ನ ನೋಡ್ಕೊಂಡು ಆಡ್ಕೊಂಡು ನಗ್ತಾರೆ ಅಂತ ಅವರು ಆಕ್ಷನ್ ತಗೊಳ್ಳಲ್ಲ. ಅವ್ರಿಗೆಲ್ಲರಿಗೂ ಆಡ್ಕೊಂಡು ನಗಕ್ಕೆ ಅವಕಾಶ ಇಲ್ದಿರೋ ತರ ಒಂದು ಪ್ಲಾನ್ ಮಾಡೋಣ. ಆ ರೀತಿ ದಟ್ ವಿಲ್ ನಾಟ್ ಹ್ಯಾಪನ್ ಇನ್ ದಟ್ ವೇ. ಪ್ರಯತ್ನ ಪಡಬೇಕು. ಸೆಲ್ಫ್ ಡೌಟ್, ಸ್ವ ಅನುಮಾನ ಅಥವಾ ಫಿಯರ್ ಆಫ್ ಜಡ್ಜ್ಮೆಂಟ್, ಬೇರೆಯವರು ಏನು ಅನ್ಕೋತಾರೆ ಅನ್ನೋದನ್ನ ಬಿಡಬೇಕು, ಮುಂದೆ ಹೋಗ್ತಾ ಇರ್ಬೇಕು. ಕ್ಲಿಯರ್ ಫ್ರೆಂಡ್ಸ್ ಅಲ್ವಾ? ಹಾಗಾಗಿ ಫೇಲ್ಯೂರ್ ಅನ್ನೋದು ಒಂದು ಭಾಗ, ಆದ್ರೆ ಅದರಿಂದ ಫೇಲ್ಯೂರ್ ಆಗ್ತೀನಿ ಅನ್ನೋ ಭಯದಲ್ಲಿ ಈಗ ಆಕ್ಷನ್ ತಗೊಳ್ಳದೆ ಇರಬೇಡಿ. ಇವತ್ತೇ ಶುರು ಮಾಡಿ. ದಟ್ ಈಸ್ ವಾಟ್ ಟುಡೇಸ್ ಯುವರ್ ಆಕ್ಟಿವಿಟಿ. ನೀವು ಏನ್ ಆಕ್ಷನ್ ತಗೊಂಡ್ರಿ ಅಂತ ಇವತ್ತು ಪೋಸ್ಟ್ ಮಾಡಬೇಕು. ಏನೊಂದು ಸಣ್ಣ ಆಕ್ಷನ್ ನಮ್ಮ ಈ ಒಂದು ಸಮುದಾಯದ ಜೊತೆ ಹಂಚ್ಕೊಂಡಾಗ ಆ ಒಂದು ವೈಬ್ರೇಷನ್ ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ಮಟ್ಟದಲ್ಲಿದೆ. ಬೇರೆಯವರು ನನ್ನ ಒಂದು ಆಕ್ಷನ್ ಇಂದ ಅವ್ರು ಹೇಗೆ ಇನ್ಸ್ಪೈರ್ ಹೊಂದಿ ಅವರು ಕೂಡ ಆಕ್ಷನ್ ತಗೊಳ್ತಾರೆ ಅಂದಾಗ, ನಿಮ್ಮಿಂದ ಅವ್ರಿಗೆ ಲಾಭ ಆಗತ್ತೆ ಅಂದಾಗ, ಜಸ್ಟ್ ಶೇರ್ ಇಟ್ ವಿತ್ ಅದರ್ಸ್. ಅವ್ರಿಗೂ ಗೊತ್ತಾಗುತ್ತೆ ನಮ್ಮ ಸ್ನೇಹಿತರು ಯಾವ ರೀತಿ ಆಕ್ಷನ್ ತಗೋತಾ ಇದ್ದಾರೆ, ಯಾವ ರೀತಿ ಕ್ರಮ ತಗೊಳ್ತಾ ಇದ್ದಾರೆ ಅಂತ ಹೇಳಿ. ನಿಮ್ಮಿಂದ ಅವ್ರಿಗೂ ಲಾಭ ಆಗುತ್ತೆ, ಅವರಿಂದ ನಮಗೂ ಲಾಭ ಆಗುತ್ತೆ. ಹಾಗೆ ಪರಸ್ಪರ ಸಹಾಯವನ್ನ ನಾವು ಮಾಡ್ಕೊಂಡು ಮುಂದುವರಿಬೇಕು, ಒಟ್ಟಾಗಿ ಹೋಗ್ಬೇಕು. ನಾವೆಲ್ಲ ನಾಯಕರು. ನಾಯಕರು ಏನ್ ಮಾಡ್ತಾರೆ, ಅಪರಿಮಿತದಲ್ಲಿ ಏನೋ ಮ್ಯಾನೇಜರ್ ಎಕ್ಸಿಕ್ಯೂಟಿವ್ ಕಾನ್ಸೆಪ್ಟ್ ಇಲ್ಲ. ಆಲ್ ಆರ್ ಲೀಡರ್ಸ್. ಅವರು ಬೆಳೆಸ್ಬೇಕು, ನಾವು ಬೆಳಿಬೇಕು. ನಾನು ಬೆಳೆದು ಅವ್ರನ್ನ ಎಳಿತೀನಿ ಅಲ್ಲ, ಜೊತೆಗೆ ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಎಲ್ಲರಿಗೂ ಆ ಅರ್ಹತೆ ಇದೆ ಫ್ರೆಂಡ್ಸ್, ಎಲ್ಲರಿಗೂ ಆ ಸಾಮರ್ಥ್ಯ ಕೂಡ ಇದೆ. ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಘಟನೆ ಅವ್ರಿಗೆ ಆ ಸಾಮರ್ಥ್ಯನ ಗಮನಿಸಕ್ಕೆ ಆಗದಿರೋ ತರ ಮಾಡಿರುತ್ತೆ. ಆ ಪ್ರೊಸೆಸ್ ಅಲ್ಲಿ ನಾವೇನಿದ್ದೀವಿ, ಅದಕ್ಕೆ ಮುಖ್ಯವಾಗಿ ಆಕ್ಷನ್ ತಗೋಬೇಕು. ಕ್ಲಿಯರ್? Clear, sir. ಥ್ಯಾಂಕ್ Yes, ಯು, sir. ಥ್ಯಾಂಕ್ ಯು ಸೋ Clear. ಮಚ್. ಥ್ಯಾಂಕ್ ಯು ಮಚ್. ಐ ಜಸ್ಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಈ ಒಂದು ಏನೋ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ನಿಮಗೆಲ್ಲ ಅಕ್ಸೆಸ್ ಇದೆಯಾ ಅಂತ. ನಾನೀಗ ಅದ್ರ ಲಿಂಕ್ ಕಳಿಸ್ತೀನಿ, ಒಂಚೂರು ಚೆಕ್ ಮಾಡಿ ಹೇಳ್ತೀರಾ? ಯಾಕಂದ್ರೆ ವಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ದೇರ್. ಕೆಲವು ಫ್ರೀ ಕೋರ್ಸ್ಗಳಿರ್ತವೆ, ಕೆಲವು ಫೀಡ್ಸ್ ಇರ್ತವೆ, ಮೆಸೇಜ್ ಇರುತ್ತೆ. ಐ ಆಮ್ ನಾಟ್ ಶ್ಯೂರ್, ಸಿನ್ಸ್ ಈ ಪೀಪಲ್ ಆರ್ ನಾಟ್ ಪೇಯ್ಡ್ ಮೆಂಬರ್ಸ್, ಮೋಸ್ಟ್ ಆಫ್ ಯು. ನಿಮ್ಗೆ ಅದರ ಅಕ್ಸೆಸಿಬಿಲಿಟಿ ಇದೆಯೋ ಅಂತ ಐ ಆಮ್ ನಾಟ್ ಶ್ಯೂರ್, ಬಟ್ ಸ್ಟಿಲ್ ಜಸ್ಟ್ ಚೆಕ್. ನಾನೀಗ ಶೇರ್ ಮಾಡ್ತೀನಿ, ನಿಮಗೆ ಅದು ಓಪನ್ ಆಗುತ್ತೆ LMS ಅಂತ ಚೆಕ್ ಮಾಡಿ. ಐ ಆಮ್ ಜಸ್ಟ್ ಪುಟಿಂಗ್ ಇಟ್ ಇನ್ ಮೈ ಚಾಟ್ ಬಾಕ್ಸ್. ಜಸ್ಟ್ ಚೆಕ್ ಮಾಡಿ, ಯಾರ್ಯಾರಿಗೆ ಓಪನ್ ಆಗ್ತಿದೆ ಅಂತಿದ್ರೆ ಅದನ್ನ ಮಾತ್ರ ನಮಗೆ ಕನ್ಫರ್ಮ್ ಮಾಡಿ. ಜಸ್ಟ್ ಸಿಗ್ತಾ ಲಿಂಕು? ಎಸ್ ಅಂತ ಹಾಕಿ ಓಪನ್ ಆಗ್ತಿದ್ರೆ, ಇಲ್ಲಾಂದ್ರೆ ನೋ ಅಂತ ಹಾಕಿ, ಸೊ ದಟ್ ಐ ಕ್ಯಾನ್ ಹ್ಯಾವ್ ದಿಸ್ ಚೆಕ್ಡ್ ವಿತ್ ಮೈ ಟೆಕ್ನಿಕಲ್ ಟೀಮ್. ಇದರಿಂದ ತುಂಬಾ ಲಾಭಗಳಿದಾವೆ. ಮೊಟ್ಟ ಮೊದಲನೇ ಲಾಭ ಅಂದ್ರೆ ಅಲ್ಲಿ ಸಮಥಿಂಗ್ ಕಾಲ್ಡ್, ಆಗಾಗ ನಾವು ಫ್ರೀ ಕೋರ್ಸ್ ವಿಡಿಯೋಸ್ ಸಿಗ್ಬೋದು. ಇನ್ನೊಂದು
ಅದೊಂದು ಫೀಡ್ ಅಂತ ಇದೆ ಆಪ್ಷನ್. ಐ ವಿಲ್ ಶೋ ಯು. ಐ ವಿಲ್ ಜಸ್ಟ್ ಡಿಸ್ಪ್ಲೇ. ಆ ಫೀಡ್ ಅಲ್ಲಿ ನಾವು ಏನ್ ಆಕ್ಟಿವಿಟಿ ಮಾಡ್ತಿದ್ದೀವಿ ಅದ್ರ ಬಗ್ಗೆ ಹಂಚ್ಕೋಬಹುದು. ಇದು ಫೇಸ್ಬುಕ್ಕಿಂತ ಇದು ಇಂಟರ್ನಲ್ ಟೂಲ್. ಕೇವಲ ಇಲ್ಲಿ ಯಾರು ಮೆಂಬರ್ಸ್ ಇದ್ದಾರೆ ಅವ್ರು ಮಾತ್ರ ನೋಡೋದು. ಫೇಸ್ಬುಕ್ ಅಲ್ಲೂ ಯಾರು, ಅದು ಪ್ರೈವೇಟ್ ಗ್ರೂಪ್, ಅಲ್ಲೂ ಸಹಿತ ಬೇರೆ ಯಾರು ನೋಡೋಕೆ ಅವಕಾಶ ಇಲ್ಲ. ಬಟ್ ನಾವು ಹಂಚ್ಕೋಬಹುದು ನಮ್ಮ ನಮ್ಮ ಆ, ಏನು ಸಾಧನೆ ಅಥವಾ ಡೌಟ್ಸ್ ಅಥವಾ ಏನಾದ್ರೂ ಇದ್ರೆ ಅದರಲ್ಲಿ ಸರ್ ನಾವು. ಇಲ್ಲಿ ಹಾ, ಫೀಡ್ ಅಂತ ಇದೆ ಅಷ್ಟೇ ಸರ್. ಇಲ್ಲಿ ಫೀಡ್ ಅಂತ ಇದೆಯಾ? ಅದ್ರಲ್ಲಿ ಏನಾದ್ರು ಫೀಡ್ ಕಾಣಿಸ್ತಾ ಅಂತ ಇದೆ. ಇದೆಯಾ? ಹಾ ಸರ್, I'm ಫೋಟೋಸ್ going ಇದೆ ಅಷ್ಟೇ. 2 photos. ಫೋಟೋಸ್ ಕಾಣಿಸ್ತಾ ಇದೆ ಫೀಡ್ಸ್ ಅಲ್ಲಿ. ಓಕೆ, ನಾನೀಗ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದು ಕಾಣ್ತಾ ಇದೆಯಾ ಒಂಚೂರು ಹೇಳಿ. ಐ ಆಮ್ ಜಸ್ಟ್ ಸ್ಟಾಪ್ ಶೇರಿಂಗ್ ದಿಸ್ ಒನ್. ಥ್ಯಾಂಕ್ ಯು ಫಾರ್ ಕನ್ಫರ್ಮಿಂಗ್. I'm what's going to do, what I'm going to do. ನನಗೆ OTP ಅಂತ ಕಾಣಿಸ್ತಿದೆ ಸರ್. ಈ ಇದು ಕಾಣ್ತಾ ಇದೆಯಾ ನಿಮಗೆ? ಈಗ ನಾನೇನು ಶೇರ್ ಮಾಡ್ತಾ ಇದ್ದೀನಿ, ಇಲ್ಲಿ ಫೀಡ್ ಅಂತ ಕಾಣ್ತಾ ಇದೆಯಾ? ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಹಾ, ಫೀಡ್ ಅಂತ ಕಾಣಿಸ್ತಾ ಇದೆ ಸರ್. ಆ, ಇಲ್ಲಿ ಕೋರ್ಸಸ್ ಏನಾರು ಕಾಣ್ತಾ ಇದೆಯಾ? ವರ್ಕ್ಶಾಪ್ ಒಳಗಡೆ ಏನಾದ್ರು ಕಾಣ್ತಾ ಇದೆಯಾ ನಿಮ್ಮಲ್ಲಿ? ಇಲ್ಲಿ ಕಾಣುತ್ತೆ, ನಿಮಗೆ ಇದೆಯಾ ಅದು ಆಕ್ಸೆಸ್? ಕೋರ್ಸಸ್ ಅಂತ ಕಾಣಿಸ್ತಿದೆ ಸರ್. ಒಳಗಡೆ ಏನಾದ್ರು ಇದೆಯಾ ಈ ತರ? ನನ್ನ ಇದು ಏನಾದ್ರು ಇದೆಯಾ ಈ ತರ ಕಾಣ್ತಾ ಏನಿಲ್ಲ ಇದೆಯಾ? ಸರ್, ಏನಿಲ್ಲ ಸರ್. ಓ, ಫಿಲ್ಟರ್ಸ್, ಸರ್ವಿಸು, ಪೋಸ್ಟ್ ಟೈಪು, ಟ್ಯಾಗು ಅಷ್ಟಿದೆ. ಅದು ಯಾವ ಓಪನ್ ಆಗಲ್ಲ ಅಷ್ಟೇ. ಓಕೆ, ಇದು ಆಕ್ಚುಲಿ ಸೆಂಟ್ರಲ್ ಇರೋದು ಬ್ರಾಂಚ್ ಕೋರ್ಸು, ಇದು ಫ್ರೀ ಕೋರ್ಸು. ಅದು ಯಾಕೆ ನಿಮಗೆ ತೋರಿಸ್ತಾ? ಅಟ್ಲೀಸ್ಟ್ ಇವೆಲ್ಲ ಇಲ್ಲ, ಇವೆರಡೂನು. ಲೆಟ್ ಮಿ ಚೆಕ್. ಐ ವಿಲ್ ಹ್ಯಾವ್ ದಟ್ ಚೆಕ್ಡ್. ಓಕೆ, ಫೀಡ್ ಓಪನ್ ಆಗ್ತಾ ಇದೆಯಾ ನಿಮಗೆ? ಫೀಡ್ ಓಪನ್ ಆಗ್ತಾ ಇದೆ. ಈ ಫೋಟೋ ಕಾಣಿಸ್ತಾ ಇದೆಯಾ? ಹಾ, ಈ ಫೋಟೋ ಕಾಣಿಸ್ತಾ ಇದೆ. ಈ ಫೋಟೋ ಕಾಣಿಸ್ತಾ ಇದೆ ಸರ್. ಓಕೆ, ವಾಟ್ ಐ ಡು ರೈಟ್ ನೌ, ಎವ್ರಿ ಡೇ ವಿ ಹ್ಯಾವ್ ಅ ರಿಚುವಲ್. ಎಲ್ಲರೂ ಒಂದು ಫೋಟೋ ತೆಗೆದು ಇಲ್ಲಿ ಹಾಕೋಣ. ಇಲ್ಲಿ ಹಾಕ್ತೀನಿ. ಯು ಜಸ್ಟ್ ಲೈಕ್ ಅಥವಾ ಕಮೆಂಟ್ ಏನಾದ್ರು ಕಲಿಕೆ ಏನಾದ್ರೆ ಒಂದು ಒಂದು ಪದದಲ್ಲಿ ಹಾಕ್ಬಿಡೋದು ಅವಾಗ್ಲೇನೆ. ಇಸ್ ದಟ್ ಓಕೆ? ಇಸ್ ದಟ್ ಓಕೆ? ಫೈನ್. ಓಕೆ ಸರ್. ಓಕೆ ಓಕೆ ಥ್ಯಾಂಕ್ ಯು. ಎಲ್ಲರೂ ಅದಕ್ಕೆ ಎದಲ್ಲಿ ಬರಬೇಕು? ವಿಡಿಯೋದಲ್ಲಿ ಬರಬೇಕು. ಓಕೆ. ವಿಡಿಯೋದಲ್ಲಿ ಬನ್ನಿ. ಐ ವಾಂಟ್ ಟು ಸಿ ಯು. ಹೇಗ್ ಡ್ರೆಸ್ ಮಾಡ್ಕೊಂಡಿದ್ದೀರಾ ನೀವು? ವಾವ್, ಐ ಲೈಕ್ ಇಟ್. ಯಾರಿದು? ಐ ಥಿಂಕ್ ರವೀಶ್ ಅವರು ಅನ್ಸುತ್ತೆ. ಅದ್ಭುತವಾಗಿದೆ ನಿಮ್ಮ ಫೋಟೋ. ಗುಡ್. ಯು ಆರ್ ಲುಕಿಂಗ್ ಲೈಕ್ ಎ CEO, MD ಆಫ್ ಅ ಕಂಪನಿ. ಅಂಡ್ ಕೃಷ್ಣ ಜಾಲಿಹಳ್ ಅವರು ಕೂಡ ಯು ಆರ್ ಲುಕಿಂಗ್ ಎ ಕೋಚ್. ಲಿಟ್ರಲಿ ಯು ವಾಂಟ್ ಟು ಬಿಕಮ್ ಎ ಕೋಚ್ ಅಲ್ಲ, ಯು ಆರ್ ಲುಕಿಂಗ್ ಲೈಕ್ ಎ ಕೋಚ್ ನಾವು. ಎಸ್, ಯು ಆರ್ ಫೀಲಿಂಗ್ ದಟ್. ಯಾ, ಅದೇ ರೀತಿ ಪ್ರತಿ ಸರಿ ನಾವು ಡ್ರೆಸ್ ಮಾಡ್ಕೊಂಡಾಗ ಅದನ್ನ ಟ್ರೈ ಮಾಡಿದ್ರೆ ಯಾರಾದ್ರು ಆ ರೀತಿ ನಾವು ಡ್ರೆಸ್ ಮಾಡಿದಾಗ ಹೇಗೆ ಫೀಲ್ ಆಗುತ್ತೆ? ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮನ್ನು ನಾವು ನೋಡ್ಕೊಂಡು, ನೀನು CEO, ನೀನು ಕೋಚ್ ಅಂತ ಯಾರು ಹೇಳ್ಕೊಳಕ್ ಅವಕಾಶ ಸಿಕ್ಕಿದ್ಯಾ? ಎಸ್, ನೋಡ್ಬೇಕು, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು. ನೀನು ಅಥವಾ ನಾನು ಅಂತ ಹೇಳ್ಕೋಬೇಕು. ಅವಾಗ ನೋಡಿ ನಮ್ಮ ದೇಹದಲ್ಲಿ ಆಗುವಂತ ಬದಲಾವಣೆಗಳು. ಯಾ, ಬೇರೆಯವರು ಓಕೆ, ರವೀಶ್ ಅವರು ಎರಡು ಇದರಲ್ಲಿ ಇದೆ. ಬಾಬಣ್ಣ ಅವರ ಇದು ಫೋಟೋ ಸಮಥಿಂಗ್. ಓಕೆ ಎಲ್ಲಿ ಸರ್? ಓಕೆ, ಫೋಟೋಲ್ಲಿ ಬರ್ತೀರಾ? ಒಂದು ಫೋಟೋ ತಗೊಳ್ಳೋಣ, ಫೀಡಲ್ಲಿ ಹಾಕೋಣ. ಹಾ, ಬಾಬಣ್ಣ ಸರ್ ಬಂದರು. ಯಾ, ಕೃಷ್ಣ. ಓಕೆ, ಕುಮಾರ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು. ಐ ನೋ ತೀರಾ ಇನ್ನ ರೆಡಿ ಆಗಿಲ್ಲ ಅಂತಂದ್ರೆ ಪರವಾಗಿಲ್ಲ. ಇವತ್ತಿಗೆ ನಾಳೆಗಾದ್ರೂ ಸ್ನೇಹಿತರೆ, ನಾವು ಸಾಧಕರು, ಸಾಮಾನ್ಯ ವ್ಯಕ್ತಿಗಳೆಲ್ಲ. ನಾವು ಪ್ರತಿಯೊಂದು ಉಸಿರನ್ನು ಸಾಧಕರ ತರನೇ ಆಡಬೇಕು. ಪ್ರತಿಯೊಂದು ಉಸಿರು ಹೇಳ್ತಾ ಇದ್ದೀನಿ ನಾನು. ಪ್ರತಿಯೊಂದು ಗಂಟೆ, ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ಸೆಕೆಂಡ್ ಅಲ್ಲ, ಒಂದು ಉಸಿರಾಟ ಹೇಳಿದ್ರು ಅವ್ರು ಹೇಗೆ ಆಡ್ತಾ ಇದ್ದಾರೆ ಅನ್ನೋದು ಗಮನಿಸ್ಬೇಕು. ಅವ ನಡೆ, ನುಡಿ, ಆಚಾರ, ವಿಚಾರ ಎಲ್ಲ ಕೂಡ ಬದಲಾಯಿಸ್ಕೋಬೇಕು ನಾವು. ಅದೇ ಪ್ರೋಸೆಸ್ ಅಲ್ಲಿ ಇದ್ದೀವಿ, ಆ ಜರ್ನಿನಲ್ಲಿ ಇದ್ದೀವಿ. ಅದ್ರ ಕಡೆ ಬೇಗ ಆಗ್ಬೇಕು ಅಂತ ಹೇಳಿದ್ರೆ, ಆ ಕಡೆ ಅದನ್ನ ಸಾಧಿಸ್ಬೇಕು ಅಂದ್ರೆ ಅವ್ರನ್ನ ಕಾಪಿ ಮಾಡಬೇಕು. ಹಾಗಾಗಿ ದಯವಿಟ್ಟು ನಮ್ಮ ಎನರ್ಜಿ ಲೆವೆಲ್, ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಹೆಚ್ಚು ಮಾಡ್ಕೋಬೇಕು ಪ್ರತಿದಿನ, ಪ್ರತಿ ಕ್ಷಣ. ಅವಾಗಲೇ ನಾವು ಮಾಡೋ ಆಕ್ಷನ್ ಮೇಲೆ ಪರಿಣಾಮ, ತಗೊಳ್ಳೋ ನಿರ್ಧಾರಗಳ ಮೇಲೆ ಅದರ ಪ್ರಭಾವ ಇರುತ್ತೆ.
ಯಾವಾಗ ಅದ್ಮೇಲೆ ಪ್ರಭಾವ ಇರುತ್ತೆ ನಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಅಷ್ಟೇ ಸಿಂಪಲ್ ಇದು ಫಾರ್ಮುಲಾ. ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ, ತುಂಬಾ ಸಿಂಪಲ್. ನಾನು ಸರಿಯಾದ ನಿರ್ಧಾರ ತಗೊಂಡ್ರೆ ಸರಿಯಾದ ಫಲಿತಾಂಶ. ನಾವು ತಪ್ಪು ನಿರ್ಧಾರಗಳು ತಗೊಂಡಿದ್ದಕ್ಕೆ ನಾವು ಈ ಪರಿಸ್ಥಿತಿಯಲ್ಲಿ ಇರೋದು ಇವತ್ತು. ಎಸ್ ಸರ್ ನೋ? ಕೆಲವೊಂದು ಹೌದು. ಈಗ ನಾವು ಸರಿಯಾದ ನಿರ್ಧಾರಗಳನ್ನ ತಗೊಂಡಾಗ ಸರಿಯಾದ ಫಲಿತಾಂಶ ಸಿಗ್ತಾ ಹೋಗುತ್ತೆ, ಮುಂದೆ ಅದು ಸಿಗುತ್ತೆ. ಓಕೆ, ಇನ್ಯಾರು ಬರ್ತೀರಾ? ಈಗ ನಾನು ತಗೊಳಕ್ ಹೋಗ್ತಾ ಇದ್ದೀನಿ. ಇನ್ನು ಐ ಆಮ್ ನಾಟ್ ಗೋಯಿಂಗ್ ಟು ವೇಟ್ ಇನ್ ದ ಇಂಟ್ರೆಸ್ಟ್ ಆಫ್ ಟೈಮಿಂಗ್. ಯಾರು ಬರ್ತಾರೆ ವಿಡಿಯೋನಲ್ಲಿ? ಬಂದರು. ಐ ಆಮ್ ಗೋಯಿಂಗ್ ಟು ಟೇಕ್ ನಾ. ಓಕೆ ಫ್ರೆಂಡ್ಸ್, ಎಲ್ಲರೂ ಏನ್ ಹೇಳ್ತೀರಾ? ವಾಟ್ ಯು ಆರ್ ಗೋಯಿಂಗ್ ಟು ಶೋ? ಇಸ್ ಇಟ್ ಫೈನ್? ಇಸ್ ಇಸ್ ಫೈನ್? ಎಸ್, 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 ಎಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ವಿಲ್ ಡೂ ದ್ಯಾಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಆಮ್ ಗೋಯಿಂಗ್ ಟು ಪೋಸ್ಟ್ ಇಟ್ ರೈಟ್ ಅವೇ. ನಿಮ್ಗೆ ಏನ್ ಅನ್ಸುತ್ತೋ ಒಂದು ನಿಮಿಷದಲ್ಲಿ ಪೋಸ್ಟರ್ ಏನಾದ್ರು ಸ್ಟೇಟ್ಮೆಂಟ್ ಕೊಡಂಗಿರ ಕೊಡಿ, ಅಥವಾ ಕಮೆಂಟ್ ಮಾಡಿ, ಅಥವಾ ಲೈಕ್ ಮಾಡಿ, ಏನಾದ್ರು ಸರಿ. Give me a minute. Save as. Yeah. Yeah. ಬಂತು. Feed something. Here you go. ಕಾಣಿಸ್ತಾ ಇದೆಯಾ? ಎಲ್ಲರಿಗೂ ಬಂದಿದ್ಯಾ? ಪಬ್ಲಿಷ್. ನಾನು ಲೈಕ್ ಮಾಡ್ತಾ ಇದ್ದೀನಿ. ಜಸ್ಟ್ ಡೂ ಒನ್ ಸ್ಮಾಲ್ ಆಕ್ಷನ್, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಚಿಕ್ಕ ಚಿಕ್ಕ ಆಕ್ಷನ್ ನಮ್ಮನ್ನ ಸಣ್ಣ ಸಣ್ಣ ಅಭ್ಯಾಸಗಳನ್ನ ಬದಲಾಯಿಸ್ತಾ ಹೋಗ್ತಾ ಇದ್ರೆ ನಾವು ಕಾಲಕ್ರಮೇಣ ಬೇರೆ ವ್ಯಕ್ತಿಯಾಗಿ, ಅಂದ್ರೆ ನಾವು ಏನಾಗಬೇಕು ಅಂತಿದ್ದೀವೋ ಆ ವ್ಯಕ್ತಿಯಾಗಿ ಬದಲಾಗ್ತೀವಿ. ಸೊ ನಾವು ಏನಿದ್ದೀವಿ ಕಂಫರ್ಟ್ ಝೋನಿಂದ ಈಚೆ ಬರಬೇಕು. ಆಗ್ತಾ ಇದೆಯಾ? ಸಿಗ್ತಾ ಇದೆಯಾ? ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ ಸರ್. ಎಲ್ಲಿ ಬಂದಿದೆ ಸರ್? ರಿಫ್ರೆಶ್ ಮಾಡ್ಬೋದಾ ಇನ್ನೊಂದ್ಸರಿ ಎಲ್ಲಿ ಲಿಂಕ್? ಬಂದಿದೆ ಸರ್? ಓಕೆ, ಐ ವಿಲ್ ಶೇರ್ ದ ಫೋನ್ ಒನ್ಸ್ ಅಗೇನ್. ಇಲ್ಲಿ ಮತ್ತೆ ನಾನು ಚಾಟ್ ಅಲ್ಲಿ ಹಾಕ್ತೀನಿ. ಇವಾಗ ನೋಡಿ, ಇದನ್ನ ಬಳಸ್ಕೊಂಡು ಈಗ ನೋಡಿ ಸಿಗತ್ತೆ. ಈಗ ಒಂದು ಲಿಂಕ್ ಕಳಿಸಿದ್ನಲ್ಲ, ಅದ್ರ ಮೂಲಕ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ನಿಮ್ಗೆ ಫೀಡ್ ಕಾಣಿಸ್ತಾ ಇದೆಯಾ? ಇಲ್ಲ ಸರ್, ಬರ್ತಾ ಇಲ್ಲ. ಓಕೆ, ನೋ ವರೀಸ್. ಇನ್ ದ ಇಂಟ್ರೆಸ್ಟ್ ಆಫ್ ಟೈಮ್ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನ ನೋಡಿ ಅದರ ಪ್ರಕಾರ ಅದಕ್ಕೆ ಚಿಕ್ಕದಾದ ಕಮೆಂಟ್ ಅಥವಾ ಸರ್ ಏನ್ ಬಂದಿದೆ. ಅನ್ನಿಸ್ತು ಕ್ಲಾಸ್ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಮಾಡಿ. ಈ ಸರ್ ಬಂದಿದೆ. ಬರ್ತಾ ಸರ್ ಲೈಕ್ ಇದೆಯಾ? ಮಾಡ್ಬೋದು ಅಷ್ಟೇ, ಏನು ಬರೆಯಕ್ಕಾಗಲ್ಲ ಅಲ್ಲಿ. ಸರಿ, ಅಷ್ಟೇ ಮಾಡಿ, ಅಷ್ಟೇ ಮಾಡಿ. ನಾನು ಟೆಕ್ನಿಕಲ್ ಟೀಮ್ ಜೊತೆ ಮಾತಾಡ್ತೀನಿ. ಸೊ ವಿಲ್ ಡು ಮೆಡಿಟೇಷನ್, ವಿಲ್ ಗೆಟ್ ಪ್ರಿಪೇರ್ಡ್ ಫಾರ್ ದಿ ಮೆಡಿಟೇಷನ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಮನಸ್ಸನ್ನ, ಅಂದ್ರೆ ಈಗ ಮಣ್ಣನ್ನ ಹದ ಮಾಡುವಂಥದ್ದು ಪ್ರತಿದಿನ ನಾವು ಮಾಡಬೇಕು. ಅದು ಪ್ರತಿದಿನ ಮಾಡಬೇಕು. ಮಣ್ಣು ಹದ ಮಾಡಿದ್ರೇನೆ ನಾವು ಏನು ಬೀಜ ಬಿತ್ತನೆ ಮಾಡ್ತೀವಿ ಅದು ಮೊಳಕೆ ಹೊಡೆದು ಮೇಲ್ ಬರಕ್ ಸಾಧ್ಯ. ಅದ್ರ ಜೊತೆಗೆ ನಾವು ನೀರು ಗೊಬ್ಬರ ಕೂಡ ಹಾಕಬೇಕು. ಅದೆಲ್ಲ ಆ ಪ್ರೊಸೆಸ್ ಅಲ್ಲಿ ಇದೀವಿ ಆಲ್ರೆಡಿ. ಸೊ ಮೆಡಿಟೇಷನ್ ಅನ್ನೋದು ತುಂಬಾನೇ ಮುಖ್ಯ. ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡಕ್ಕೆ. ಭಾವನೆಗಳು ನಮ್ಮನ್ನ ಇವತ್ತಿಗೆ ಕಂಟ್ರೋಲ್ ಮಾಡ್ತಾ ಇದೆ. ನಮ್ಮ ರಿಮೋಟ್ ಕಂಟ್ರೋಲ್ ಬೇರೆಯವ್ರ ಕೈ ಕೊಟ್ಬಿಟ್ಟಿದ್ದೀವಿ. ಬಟ್
ನಮ್ಮ ರಿಮೋಟ್ ಕಂಟ್ರೋಲ್ನ ನಾವು ಇಟ್ಕೋಬೇಕು. ಯಾರು ಬೇಕಾದ್ರೂ ನಮ್ಮನ್ನ ಕೋಪಗೊಳಿಸ್ಬೋದು, ಯಾರು ಬೇಕಾದ್ರೂ ನಾವು ಬೇಜಾರು ಮಾಡ್ಬೋದು. ಆ ಪರಿಸ್ಥಿತಿಯಿಂದ ನಾವು ಅವಾಗೇನಾಗುತ್ತೆ, ಅವ್ರು ಹೇಳಿದಾಗೆ ಮಾಡ್ತೀವಿ. ನಮ್ಮ ಫಲಿತಾಂಶಗಳ ಮೇಲೆ ಪ್ರಭಾವ ಬೀರುತ್ತೆ. ನಾವು ಸಾಧಿಸಬೇಕು ಅಂತ ಏನಿದೀವಿ ಅದನ್ನ ಸಾಧಿಸಕ್ ಕಷ್ಟಕರ ಆಗುತ್ತೆ. ನಾವೇ ಡಿಸೈಡ್ ಮಾಡ್ಬೇಕು, ನಾನು ಯಾವಾಗ ಖುಷಿ ಆಗ್ತೀನಿ, ನಾನು ಯಾವಾಗ ಬೇಜಾರಾಗ್ತೀನಿ, ನನ್ಗೆ ಯಾವಾಗ ಕೋಪ ಬರುತ್ತೆ ಅಂತ ಹೇಳಿ. ಅವಾಗ ಎಷ್ಟು ಅದ್ಭುತವಾಗಿರುತ್ತೆ ಫ್ರೆಂಡ್ಸ್. ಬೇರೆ ಯಾರೇ ಪ್ರಪಂಚದವ್ರು ಏನೇ ಮಾಡ್ಕೊಂಡು ನನಗೆ ಏನೂ ಆಗಲ್ಲ. ನನ್ನ ಕಡೆ ನನ್ನ ಫೋಕಸ್ ಗುರಿ ಕಡೆ ಇರುತ್ತೆ. ಅದನ್ನ ಅಚೀವ್ ಮಾಡ್ಬೇಕು ಅಂದ್ರೆ ನಾವು ಎಮೋಷನಲಿ, ನಮ್ಮ ಇಮೋಷನಲ್ ಇಂಟೆಲಿಜೆಂಟ್ನ ಮೇಲೆ ಕೆತ್ಕೋಬೇಕು. ಹಾಗಾಗಿ ಈ ಮೆಡಿಟೇಷನ್ ತುಂಬಾ ಮುಖ್ಯ. ಓಕೆ, ಲೆಟ್ಸ್ ಡೂ ಇಟ್. ಇದಾಯ್ತಾ? ಮಾಡಿದ್ರಾ? ಹಂಗ್ ಮಾಡಕ್ಕಾಯ್ತಾ? ಲೈಕ್ ಮಾಡಕ್ಕ ಎಸ್ ಅಂತ ಹಾಕ್ಬೋದಾ? ಸರ್ ಆಗುತ್ತೆ ಸರ್, ಅದು ಮೆಸೇಜ್ ಮಾಡಕ್ಕೂ ಆಗುತ್ತಲ್ಲ. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಓಕೆ, ಇವತ್ತು ಟ್ರೈ ಮಾಡಿ, ಇವತ್ತು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ರವೀಶ್. ಯಾ, ಥ್ಯಾಂಕ್ ಯು ಸೋ ಮಚ್. ಫೈನ್ ದನ್. ಸೊ ನಾಳೆ ಅದೇನಾಗುತ್ತೆ, ನಮ್ಮ ಒಂದು ಗ್ರೂಪಲ್ಲಿ ನಾವು ಇದೆಲ್ಲ ಮಾಡ್ತಾ ಇದೀವಿ, ಒಂದು ಮೆಮರಿ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ನೋಡಿ ಆಕ್ಸೆಸ್ ಮಾಡ್ಬೋದು, ಯಾವ್ದೋ ಡೌಟ್ಸ್ ಇದ್ರೆ ಕೇಳ್ಬೋದು, ಅಥವಾ ಇನ್ನೊಬ್ರು ಡೌಟ್ಸ್ಗೆ ನೀವು ಕೂಡ ಪರಿಹಾರ ಕೊಡ್ಬೋದು. ತಪ್ಪೇನಿಲ್ಲ. ನಾವೆಲ್ಲ ಲೀಡರ್ಸ್, ಲರ್ನರ್ಸ್ ಅಂಡ್ ಲೀಡರ್ಸ್. ಓಕೆ, ಫೈನ್. ನಾವೀಗ ಮೆಡಿಟೇಷನ್ ಮಾಡೋಣ. ಆರ್ ಯು ರೆಡಿ? ಒಂದು ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಬೆನ್ನು ಸ್ಥಿರವಾಗಿರಲಿ ಮತ್ತು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ಗಮನ ಇರಲಿ. ದೀರ್ಘವಾದ, ಆಳವಾದ, ನಿಧಾನವಾದ ಉಸಿರಾಟವನ್ನು ಮಾಡುತ್ತಿರುವುದನ್ನು ಗಮನಿಸಿ. Inhale, exhale, inhale, exhale, inhale, inhale, exhale, 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 inhale, exhale. ಉಸಿರು ಒಳಗಡೆ, ಶ್ವಾಸ ಹೊರಗಡೆ. Inhale, exhale,
Inhale, exhale, inhale, exhale, inhale, exhale. hold. 1, 2, 3, 4, 5, 6, 7, 8, 9, 10. ರಿಲೀಸ್. ಎಕ್ಸ್ಹೇಲ್. ಇನ್ಹೇಲ್. ಹೋಲ್ಡ್. 1, 2, 3, 4, 5, 6, 7, 8, 9, 10, 11, 12. ರಿಲೀಸ್. ಎಕ್ಸ್ಹೇಲ್. ಇನ್ಹೇಲ್. ಹೋಲ್ಡ್. 1, 2, 3, 4, 5, 6, 7, 8, 9, 10, 11, 12, 13, 14, 15. ರಿಲೀಸ್. ಎಕ್ಸ್ಹೇಲ್. ಇನ್ಹೇಲ್. ಎಕ್ಸ್ಹೇಲ್. ಇನ್ಹೇಲ್. ಎಕ್ಸ್ಹೇಲ್. ಇನ್ಹೇಲ್. ಎಕ್ಸ್ಹೇಲ್. ಈಗ ನಿಮ್ಮ ಜೀವನದಲ್ಲಿ ನಡೆದ 3 ಮುಖ್ಯ ಘಟನೆಗಳನ್ನು ನೆನೆಸಿಕೊಂಡು ಅದಕ್ಕೆ ಕೃತಜ್ಞತೆಯನ್ನು, ಧನ್ಯವಾದಗಳನ್ನು ಹೇಳುವ ಸಮಯ. ಮೊಟ್ಟ ಮೊದಲನೇ ಘಟನೆ ನಿಮಗೆ ಅತ್ಯಂತ ಸಂತೋಷವನ್ನು, ಸುಖವನ್ನು, ಶಾಂತಿಯನ್ನು, ಸ್ಫೂರ್ತಿಯನ್ನು ಹಾಗೂ ಧೈರ್ಯ, ಆತ್ಮವಿಶ್ವಾಸವನ್ನು ನೀಡಿದ ಘಟನೆಯಾಗಿದ್ದು, ಅದಕ್ಕೆ ನಿಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿ ಮತ್ತು ಆ ಘಟನೆಯು ಈಗಲೇ ನಿಮ್ಮ ಸುತ್ತಲೂ ನಡೆಯುತ್ತಿರುವಂತೆ ಕಲ್ಪಿಸಿಕೊಂಡು ಆ ಘಟನೆಯನ್ನು ಮತ್ತೊಮ್ಮೆ ಅನುಭವಿಸಿ. ಆ ಘಟನೆಯಲ್ಲಿರುವ ವ್ಯಕ್ತಿ, ಶಕ್ತಿ, ವಿಷಯ, ವಸ್ತು ಎಲ್ಲವನ್ನು ಗಮನಿಸುತ್ತೀರಿ ಮತ್ತು ಆಗ ನಿಮಗಾದ ಆನಂದವನ್ನು ಮತ್ತೊಮ್ಮೆ ಅನುಭವಿಸಿ ಮತ್ತು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಿ. ಈಗ ನಿಮ್ಮ ಜೀವನದಲ್ಲಿ ನಡೆದ 2ನೇ ಮಹತ್ತರವಾದ ಪ್ರಮುಖವಾದ ಘಟನೆಯನ್ನು ನೆನೆಸಿಕೊಳ್ಳಿ. ಇದು ಹಳೆಯದ್ದಿರಬಹುದು, ಇತ್ತೀಚೆಗೆ ನಡೆದಿದ್ದಿರಬಹುದು, ಸಣ್ಣದಿರಬಹುದು, ದೊಡ್ಡದಿರಬಹುದು. ಇದರಿಂದ ನಮಗಾದ ಆನಂದ, ಶಾಂತಿ, ಸಂತೋಷ, ನೆಮ್ಮದಿ ಹಾಗೂ ಧೈರ್ಯ, ಆತ್ಮವಿಶ್ವಾಸವನ್ನು ಗಮನಿಸಿ ಮತ್ತು ಅದು ಆ ಒಂದು ಘಟನೆ ಈಗ ಮತ್ತೆ ನಡೆಯುತ್ತಿರುವಂತೆ ನೀವು ಅಲ್ಲಿ ಆ ಒಂದು ಪರಿಸ್ಥಿತಿಯಲ್ಲಿ ಇರುವಂತೆ ಭಾವಿಸಿಕೊಂಡು ಅದನ್ನು ಮತ್ತೊಮ್ಮೆ ಅನುಭವಿಸಿ ಮತ್ತು ನಿಮ್ಮ ಹೃದಯದಾಳದ ಧನ್ಯವಾದವನ್ನು ಸಮರ್ಪಿಸಿ. ಈಗ ನಿಮ್ಮ ಜೀವನದಲ್ಲಿ ನಡೆದ 3ನೇ ಮುಖ್ಯ ಘಟನೆ ನೆನೆಸಿಕೊಂಡು ಕೃತಜ್ಞತೆಯನ್ನು ಹೇಳುವ ಸಮಯ. ಈ ಘಟನೆಯು ನಿಮ್ಮ ಜೀವನಕ್ಕೆ ಒಂದು ತಿರುವನ್ನು ತಂದುಕೊಟ್ಟಿತು. ಇದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ನಿಮ್ಮ ಹೃದಯದಾಳದಿಂದ ಧನ್ಯವಾದಗಳನ್ನು ತಿಳಿಸಿ ಮತ್ತು ಆ ಘಟನೆಯನ್ನು ನಿಮ್ಮ ಕಣ್ಣ ಮುಂದೆ ಮತ್ತೊಮ್ಮೆ ತರಿಸಿಕೊಳ್ಳಿ ಮತ್ತು ಅದನ್ನು ಅನುಭವಿಸಿ.